ಮಂಗಳಮೂರ್ತಿ ಪಾವನ ಚರಿತ ಪರಮಾನಂದಮಯ ಪುರಹರ ಪುರಂದರ ಪೂಜಿತಾಂಘ್ರಿ ಸರೋಜ ಶಶಿಮೌಳಿ ಶರಣ ಜನ ಸುರಧೇರು ಗಂಗಾಧರ ಗಜಾಸುರಮಥನ ಗೌರೀವರ ತ್ರ್ಯಂಬಕನೊಲಿದು ಸಲಹುಗೆ ಸಕಲ ಸಜ್ಜನರ ಸಲಹುಗೆ ಸಕಲ ಸಜ್ಜನರ. ಆಸ್ತಿಕ ಬಂಧುಗಳೇ, ರಾಮಾಯಣ ದರ್ಶನದ 33ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಅರಣ್ಯ ಕಾಂಡದಲ್ಲಿದ್ದೇವೆ ನಾವು. ಮತ್ತು ಹಾಗೆ 9ನೇ ಸಂಧಿ, ಮಾಯಾ ಮಾರೀಚನ ಹಾ ಸೀತಾ ಹಾ ಲಕ್ಷ್ಮಣ ಎಂಬ ಧ್ವನಿಯಿಂದ ಭಯವಿಹ್ವಲಳಾದ, ಆತಂಕಕ್ಕೆ ಒಳಗಾದ ಸೀತಾ ಮಾತೆಯ ಕರ್ಕಶದ ಮಾತನ್ನು ಸಹಿಸದೆ ಲಕ್ಷ್ಮಣ ರಾಮನನ್ನಪೇಕ್ಷಿಸಿ ಸೀತಾಮಾತೆಗೆ ಧೈರ್ಯದ ಮಾತುಗಳನ್ನು ಹೇಳಿ ಪ್ರಕೃತಿ ಮತ್ತು ದೇವತೆಗಳತ್ತ ಸೀತಾಮಾತೆಯನ್ನು ರಕ್ಷಿಸುವಂತೆ ಪ್ರಾರ್ಥಿಸಿ ಹೊರಟು ಹೋಗ್ತಾನೆ. ಆ ಸಂದರ್ಭದಲ್ಲಿ ಹೇಗೆ ದಶಕಂಠ ಸನ್ಯಾಸಿ ಆಗ್ತಾನೆ ಅಂತ ನೋಡೋಣ. ಶಿರದ ಮುಂಡನ ದಕ್ಷಮಾಲೆಯ ಕರದ ದಂಡು ಕಮಂಡಲದ ಬಂಧುರದ ಕಾಶಾಂಬರದ ಕೌಪೀನದ ಕಳೆ ವರದ ಜರೆಯ ಜರುಗಿದ ಬೆನ್ನಿನಲುಗುವ ಶಿರದ ತೂಲಿಯ ಸಟೆಯ ನಾಮ ಸ್ಮರಣೆಯಲಿ ಮೈದೋರಿದನು ಶೂಲಿಯ ಸಟೆಯ ನಾಮ ಸ್ಮರಣೆಯಲಿ ಮೈದೋರಿದನು ಮಾಯಾ ಮಹೀಸುತೆಗೆ ಮಾಯಾ ಮಹೀಸುತೆಗೆ. ಸೀತೆಯು ಗೊಂದಲದಲ್ಲಿದ್ದಾಳೆ, ತೂಗುಯ್ಯಾಲೆಯಲ್ಲಿದ್ದಾಳೆ. ರಾಮನನ್ನು ಹುಡುಕುತ್ತಾ ಸಾಗಿದ ಲಕ್ಷ್ಮಣನೂ ಉಯ್ಯಾಲೆಯಲ್ಲಿದ್ದಾನೆ, ಗೊಂದಲದಲ್ಲಿ. ರಾಮನನ್ನು ಬೈತಾನೋ, ನಾನು ಸೀತೆಯನ್ನು ಬಿಟ್ಟು ಬಂದದ್ದು ಸರಿಯೋ, ಒಟ್ಟು ಗೊಂದಲದಲ್ಲಿ. ಈ ಧ್ವನಿಯನ್ನು ಕೇಳಿದ ಪರಿಣಾಮದಿಂದ ಮುಂದೇನು ಎಂಬ ತೂಗುಯ್ಯಾಲೆಯಲ್ಲಿ ಗೊಂದಲದಲ್ಲಿ ರಾಮನಿದ್ದಾನೆ. ನೋಡಿ, ಸೀತೆ ಗೊಂದಲದಲ್ಲಿದ್ದಾಳೆ, ಲಕ್ಷ್ಮಣ ಗೊಂದಲದಲ್ಲಿದ್ದಾನೆ, ರಾಮನು ಗೊಂದಲದಲ್ಲಿದ್ದಾನೆ. ಆದರೆ ಈ ಧ್ವನಿಯಿಂದ ರಾವಣನ ಸಾರಥಿ ರಾವಣನಿಗೆ ಹೇಳ್ತಾನೆ ಅಂತೆ, ಸರಿಯಾದ ಸಮಯ ಸೀತಾಪಹಾರಕ್ಕೆ. ಮಾರೀಚ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಲಕ್ಷ್ಮಣ ಮತ್ತು ಸೀತೆ ಬೇರ್ಪಡುವ ರೀತಿಯ ಸನ್ನಿವೇಶ ಏನುಂಟು, ಸೀತೆ ಒಂಟಿಯಾಗಿ ಇರುವ ಸನ್ನಿವೇಶ ಎಲೆಮನೆಯಲ್ಲಿ ಅದು ನಿರ್ಮಾಣ ಆಗಿದೆ. ತಾವಿನ್ನು ಸನ್ಯಾಸಿ ಕಪಟ ವೇಷವನ್ನು ಧರಿಸಲಿಕ್ಕೆ ಒಳ್ಳೆದಿದು ಅಂತ ಸಾರಥಿ ಸುದ್ದಿ ಮುಟ್ಟಿಸಿದ ಅಂತ ಇಲ್ಲಿ ತೊರವೆ ಹೇಳುತ್ತಾನೆ. ಹಾಗೆ ತಲೆ ಬೋಳಿಸಿದ್ರಂತೆ, ಕೈಯಲ್ಲಿ ಜಪಮಾಲೆ, ದಂಡಕಮಂಡಲ, ಸನ್ಯಾಸಕ್ಕೆ ಯಾವುದು ಭೂಷಣ, ಕಾವಿ ಬಟ್ಟೆ, ಕೌಪೀನ. ರಾವಣ ಸನ್ಯಾಸಿಯಾದ, ನಮ್ಮಲ್ಲಿ ವಾಡಿಕೆ ಒಂದು ಮಾತುಂಟು, ರಾವಣ ಸನ್ಯಾಸಿ ಅಂತಂದರೆ ಕಪಟ ಸನ್ಯಾಸ, ನಿಜವಾದ ಸನ್ಯಾಸ ಅಲ್ಲ ಅದು. ಅವ ಸನ್ಯಾಸಿಯಾದ, ಮುಪ್ಪಿನಿಂದ ಬಾಗಿದ ಬೆನ್ನು, ನಡುಗುವ ತಲೆ, ಬಾಯಲ್ಲಿ ಶಿವನ ನಾಮಾವಳಿ, ಅದನ್ನು ಹೇಳುತ್ತಾ ಬಂದ, ನಾಮೋಚ್ಚಾರಣೆ ಮಾಡ್ತಾ ಬಂದ. ಆದಿಮಾಯ ಸ್ವರೂಪಿಣಿಯಾದ ಸೀತೆಗೆ ಕಾಣಿಸಿಕೊಂಡ ಅಂತ ಕವಿ ಹೇಳ್ತಾನೆ. ಬಹಳ ಮುಖ್ಯವಾದ ಮಾತಿದು. ಮೈದೋರಿದನು ಮಾಯಾ ಮಹೀಸುತೆಗೆ, ಆದಿಮಾಯೆಯ ಮುಂದೆ ಅವ ಮೈದೋರುತ್ತಾನೆ. ಯಾಕಂದ್ರೆ ಇದೆಲ್ಲವೂ ಮಾಯೆ ನಡೆಸುವಂತಹದ್ದು. ಈ ಸೀತಾಪರದ ಹಿಂದೆ ಒಂದು ಮಾಯೆ ಇದೆ, ಅದು ಆದಿಮಾಯೆ. ಇದು ದಿಲೀಪಾನ್ವಯದ ಮನೆ ಅಲ್ವೋ, ಬ್ರಾಹ್ಮಣನ ಪ್ರಿಯನ ಮನೆ ಅಲ್ವೋ, ಇದು ಪರಮ ಧಾರ್ಮಿಕನ ಪುಣ್ಯಾಶ್ರಮ ಇಲ್ಲೇ ಅಲ್ಲೋ ಇರುವಂತಹದ್ದು. ಹೀಗೆ ಹೇಳುತ್ತಾ ಹರ್ಷದ ತುದಿಯಲ್ಲಿ ಪುಣ್ಯಾಂಗನೆ ಸೀತೆಯನ್ನು ಪಾಪಾತ್ಮ ರಾವಣನು ಬಂದು ಸಂಜೆಯ ಹೊತ್ತಿಗೆ ಅವ ಸಮೀಪಿಸಿದ ಅಂತ ಕವಿ ಹೇಳ್ತಾನೆ. ಪುಣ್ಯಾತ್ಮೆಯಾದಂತಹ ಸೀತೆಯನ್ನು, ಪುಣ್ಯಾಂಗನೆಯಾದ ಸೀತೆಯನ್ನು ಪಾಪಾತ್ಮನಾದಂತಹ ರಾವಣ ಸಂಧಿಸಿದ. ಬಹಳ
ಒಳ್ಳೆಯ ಪ್ರಯೋಗವನ್ನು ಕವಿ ಇಲ್ಲಿ ಮಾಡಿದ್ದಾನೆ. ಹಾಗೆ ದೊಡ್ಡಗೆ ಹೇಳ್ತಾ ಬಂದ, ದಿಲೀಪನ ಪರಂಪರೆಯದ್ದಲ್ವೋ, ಪುಣ್ಯಾತ್ಮನ ಆಶ್ರಮ ಅಲ್ವೋ ಇದು ಅಂತ ಹೇಳ್ತಾ ಸೀತೆಗೆ ಕೇಳುವ ಹಾಗೆ ಹೇಳ್ತಾ ಬಂದಂತೆ ಕೇಳೋಣ. ಮಾತಿದಿಲ್ಲಿಯದೆನುತ ಬಾಗಿಲಲ ತಪೋಧನ ವೇಷದಲ್ಲಿ ಕಾಮಾತುರನ ಕಪಟಾನ್ವಿತನ ಕಡು ನರಕ ಭಾಜನನ ಕಾಮಾತುರನ ಕಪಟಾನ್ವಿತನ ಕಡು ನರಕ ಭಾಜನನ ಪಾತಕನ ಪರಿಯರಿಯದ ಭೂಜಾತೆ ಯತಿ ಎಂದೇ ಬಗೆದು ಸಂಪ್ರೀತಿ ವಚನದಲ್ಲಿ ಅಸುರ ಮುನಿಗಿಂತೆಂದಳು ಚಿತದಲ್ಲಿ ಇಂತೆಂದಳು ಚಿತದಲ್ಲಿ. ಗೊಂದಲದಲ್ಲಿರುವಂತಹ ಸೀತೆಗೆ ಪಕ್ಕನೆ ಮಾತು ಕೇಳಿತು. ಒಂದು ಕಡೆ ಲಕ್ಷ್ಮಣ ಹೋಗಿದ್ದಾನೆ, ರಾಮನ ಧ್ವನಿ ಕೇಳಿದೆ, ಗೊಂದಲದಲ್ಲಿದ್ಲು, ಏನು ಮಾಡೋದು? ಅದು ಸಂಜೆಯ ಹೊತ್ತು ಪಕ್ಕನೆ. ಅದೇ ಕವಿ ಹೇಳ್ತಾನೆ, ತಪಸ್ವಿ ವೇಷದಲ್ಲಿದ್ದ ರಾವಣನನ್ನು ಕಂಡಳು. ಕವಿ ಹೇಳ್ತಾನೆ ಇಲ್ಲಿ, ಕಾಮಾತುರನು ಮೋಸಗಾರನು ನರಕಕ್ಕೆ ಯೋಗ್ಯನೂ ಆದಂತಹ ಪಾಪಿಯ ನಿಜವನ್ನು ತಿಳಿಯದ ಸೀತೆ ಅಂತ ಹೇಳಿದ್ದಾನೆ. ಕಾಮುಕ, ನರಕಕ್ಕೆ ಯೋಗ್ಯ, ಪಾಪಾತ್ಮ, ಅವ ಮೋಸಗಾರ. ಆ ನಿಜವೇ ಸೀತೆಗೆ ಗೊತ್ತಾಗ್ಲಿಲ್ಲ, ಮುಗ್ಧೆಗೆ ಗೊತ್ತಾಗ್ಲಿಲ್ಲಂತೆ. ನಿಜವಾದಂತಹ ಯತಿ ಅಂತವಳು ತಿಳಿದ್ಲು. ಈ ನಿಜ ಗೊತ್ತಾಗದೆ ಅವನನ್ನು ಹಾಗೆ ಪ್ರೀತಿಯ ನುಡಿಗಳಿಂದ ರಾಕ್ಷಸ ಮುನಿಯನ್ನು ಅಂತ ಹೇಳ್ತಾಳೆ ಇಲ್ಲಿ. ಆ ಮುನಿಯನ್ನು, ಕಪಟಯತಿಯನ್ನು ಮಾತನಾಡಿಸ್ತಾಳೆ. ಇದು ಬ್ರಾಹ್ಮಣರಿಗೆ ಪ್ರಿಯವಾದ ಮನೆ ಹೌದು ಸ್ವಾಮಿ, ಇದು ಯತಿಗಳೇ, ಇದು ಧಾರ್ಮಿಕ ನಿಲಯ, ಇದು ಸಜ್ಜನರ ಮನೆ, ನೀವು ಎಲ್ಲಿಂದ ಬಂದಿರಿ, ನೀವು ದಯಮಾಡಿಸಿ ಅಂತ ಹೇಳ್ತಾ ಇದ್ದಾಗೆ ರಾವಣ ಹೇಳ್ತಾನೆ, ಯಜಮಾನನಿಲ್ಲದ ಮನೆಗೆ ನಾವು ಬರುವುದಿಲ್ಲ ಅಮ್ಮ. ಹಾಗೆ ನಾವು ಮನೆಯಲ್ಲಿ ಯಜಮಾನ ಇಲ್ಲಲ್ಲ, ಮನೆಯೊಳಗೆ ಒಬ್ಬಾಕೆ ತಾಯಿ ಮಾತ್ರ ಇದ್ರೆ ಆ ಮನೆಯೊಳಗೆ ಅನ್ಯ ಪುರುಷರು ಪ್ರವೇಶ ಮಾಡಬಾರದು ಎನ್ನುವುದು ನಮಗೆ ರೂಢಿ, ಅಥವಾ ಮನೆಯೊಳಗೆ ಕರಿಬಾರದು ಎನ್ನುವುದು ರೂಢಿ. ನಮ್ಮ ಈ ನೆಲದ ಸಂಸ್ಕೃತಿ ಅದು. ಯಜಮಾನನಿದ್ದಾಗ ಮಾತ್ರ ಆ ಮನೆಗೆ ಹೋಗಬೇಕು ಎನ್ನುವಂಥದ್ದು ಆ ರೂಢಿಯನ್ನು ಇಲ್ಲಿ ಕವಿ ಹೇಳ್ತಾರೆ. ನಾವು ಯೋಗ್ಯರಲ್ಲ, ನಾವು ಬರಬಾರದು. ಸಂಧ್ಯಾಕಾಲದ ಕರ್ಮಾಚರಣೆ ಉಂಟು ನಮಗೆ ಸಂಧ್ಯಾ ವಂದನೆ ಎಲ್ಲ ಉಂಟಮ್ಮ. ನಾವು ಯತಿಗಳಲ್ವೋ, ಸನ್ಯಾಸಿಗಳಲ್ವೋ ನಾವು, ಹಾಗಾದ್ರೆ ನಮಗೆ ಇದೇ ಸಾಕು, ನಾವಿಲ್ಲಿ ಈ ಹೊರಗಿರುವ ಅಂಗಳದಲ್ಲಿ ನಾವು ಅದನ್ನೆಲ್ಲ ಮಾಡುತ್ತೇವೆ ಅಂತ ಅವ ಒಂದು ವಿನಯದ ಅಥವಾ ಅತಿ ವಿನಯ ಅಂತ ಧೂರ್ತತನ, ಆ ಧೂರ್ತತನವನ್ನು ಒಳಗಿಟ್ಟುಕೊಂಡು ಆಡ್ತಾನೆ. ಆದರೆ ಸೀತೆ ಒಳಗೆ ಕರೀತಾಳೆ. ವಿಜಯ ಮಾಡಿ ಗೃಹಾಂತರಾಳಕ್ಕೆ ಭಜಕರಾವ್ ನಿಮಗೈಸೆ ಭವದಾತ್ಮಜಯಲ ಭಾವಿಸಲು ಕುಳ್ಳಿರಿ ಲೇಸು ಮಾಡಿದಿರಿ. ವಿಜಯ ರಾಮನ ನಗಲ್ದ ಚಿಂತಾರಜನಿಗಾದುದು ನಿಮ್ಮ ಪದ ಪಂಕಜ. ವಿಜಯ ರಾಮನ ನಗಲ್ದ ಚಿಂತಾರಜನಿಗಾದುದು ನಿಮ್ಮ ಪದ ಪಂಕಜ. ಪತಂಗೋದಯದ ಬೆಳಗೆಂದಳು ಸರೋಜಮುಖಿ. ಕುಳ್ಳಿರಿ ಲೇಸು ಮಾಡಿದಿರಿ. ಸರೋಜಮುಖಿ ಬೆಳಗಿದಳು. ಸಹಜವಾದಂತಹ ಮುಗ್ಧತೆ ಇಲ್ಲಿ ಕಾಣುತ್ತದೆ. ಅಸಹಾಯಕತೆ, ದುಃಖ, ಒಂಟಿತನ. ಸಂಜೆಯ ಹೊತ್ತು ಕೂಗಿದ್ರೆ ಒಂದು ಮನೆ ಇಲ್ಲ, ಒಬ್ಬಳು ಹೆಣ್ಣು. ಯೋಚನೆ ಮಾಡಿ, ಮುಗ್ಧತೆ ಎಷ್ಟಿದ್ರೆ ಮಾಯೆ ಎನ್ನುವಂತಹದ್ದೇ ಮುಗ್ಧ, ಮಾಯೆಯೇ ಮುಗ್ಧ. ಆ ಮುಗ್ಧತೆ ಇಲ್ಲಿ ಕಾಣ್ತದೆ. ರಾವಣಾದಿಗಳ ವಧೆಗೆ ಆ ಭಗವಂತನಿಗೆ ಈ ಮುಗ್ಧ ಭಾವದ ಮಾಯೆ ಹೇಗೆ
ಪೂರಕಳಾಗಿದ್ದಾಳೆ ಎನ್ನುವುದು ಇಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ದಯಮಾಡಿಸಿ ಸ್ವಾಮಿ, ಮನೆಯೊಳಗೆ ನಾವು ನಿಮ್ಮ ಆರಾಧಕರು, ನಮಗೆ ಸನ್ಯಾಸದಲ್ಲಿ ಶ್ರದ್ಧೆ ಇದೆ, ಯತಿಗಳಲ್ಲಿ ನಮಗೆ ಭಕ್ತಿ ಇದೆ ಅಂತ ಹೇಳ್ತಾಳೆ. ನಿಮ್ಮ ಮಗಳಂತೆ ನನ್ನನ್ನು ಮಗಳು ಅಂತ ತಿಳಿರಿ ಸ್ವಾಮಿ ನೀವು. ನೋಡಿ ಏನು ಮುಗ್ಧವಾಗಿ ಆ ಮಾಯೆಯನ್ನು ಅಂದರೆ ಸೀತೆಯನ್ನು ಇಲ್ಲಿ ಕವಿ ಚಿತ್ರಿಸಿದ್ದಾನೆ ಅಂತ ನೋಡಿ. ಕುಳಿತುಕೊಳ್ಳಿ, ಒಳ್ಳೆಯದನ್ನು ಮಾಡಿ ಸ್ವಾಮಿ. ವಿಜಯ ರಾಮನನ್ನು ಅಗಲಿದೆ. ರಾಮನನ್ನು ವಿಜಯ ಅಗಲುವುದೇ ಇಲ್ಲ. ರಾಮ ಯಾವಾಗಲೂ ವಿಜಯಶಾಲಿ. ಅಂತಹ ವಿಜಯ ರಾಮನನ್ನು ಅಗಲಿದ ಕಾರಣದಿಂದ ಅವರ ಚಿಂತೆಯಲ್ಲಿ, ಆ ಚಿಂತೆಯ ಕತ್ತಲೆಯಲ್ಲಿ ನಾನಿದ್ದೇನೆ. ಈಗ ನಿಮ್ಮ ಪಾದ ಕಮಲವೆಂಬ ಸೂರ್ಯನ ಉದಯದಿಂದ ಹೇಗೆ ಕಮಲ ಸೂರ್ಯೋದಯದಿಂದ ಅರಳುತ್ತದೋ, ನಿಮ್ಮ ಪಾದ ದರ್ಶನದಿಂದ ಒಂದು ಬೆಳಕು ಬಿದ್ದ ಹಾಗಾಯಿತು ನನ್ನ ಚಿಂತೆಯ ಮೇಲೆ, ನನ್ನ ಮುದುಡಿದ ಮನಸ್ಸಿನ ಮೇಲೆ. ಹೇಳಿದ್ಲಂತೆ. ರಾವಣ ತಿಳ್ಕೊಂಡ, ಇಲ್ಲ ಇವಳು ನನಗೆ ವಶವಾಗುವುದಿಲ್ಲ ಅಂತ ತಿಳ್ಕೊಂಡ. ಅಂದರೆ ರಾಮನ ಕುರಿತಾದ ಅವಳ ಶ್ರದ್ಧೆ ಅಷ್ಟು ಅಪೂರ್ವವಾಗಿತ್ತು, ಅನುಪಮವಾಗಿತ್ತು. ಆ ಸತಿಪತಿಯರ ಒಡಂಬಡಿಕೆ ಅನೂಹ್ಯವಾದದ್ದು. ಅದು ಹಾಲು ನೀರಿನ ಸಂಬಂಧ ಅಂತ ನಾನು ಪ್ರಸ್ತಾಪನೆ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ನೀರಿಗೆ ಹಾಲಿನ ಬಣ್ಣ ಬರ್ತದೆ, ಹಾಲಿಗೆ ನೀರಿನ ಗುಣ ಬರ್ತದೆ, ಅದು ಅಂತಹದ್ದು. ಅಥವಾ ಮರವನ್ನು ಆಶ್ರಯಿಸಿದ ಅವಲಂಬಿಸಿಕೊಂಡಿರುವಂತಹ ಬಳ್ಳಿ ಹಾಗೆ. ರಾವಣ ಗ್ರಹಿಸಿದನಂತೆ ಇವಳನ್ನು ವಶ ಮಾಡಬೇಕು ಎಂಬ ನನ್ನ ಆಲೋಚನೆ ಇಲ್ಲ, ಅದು ನಡೆಯುವುದಿಲ್ಲ ಇಲ್ಲಿ ಅಂತ ತಿಳ್ಕೊಂಡನಂತೆ, ದೃಢ ಮಾಡಿದನಂತೆ. ಆದರೂ ಪರ್ಣಶಾಲೆಯ ಒಳಹೊಕ್ಕ ಮೆಲ್ಲ ಏನಾದರೂ ಸ್ವಾಧೀನ ಮಾಡಿಕೊಳ್ಳುವಂತ ದರ್ಭಾಸನವನ್ನು ಕೊಟ್ಟು ಉಪಚಾರ ಮಾಡಿ, ನೀವು ಬಂದದ್ದು ಒಳ್ಳೆದಾಯಿತು, ನನಗೆ ತಂದೆ ಬಂದ ಅನುಭವ ಆಯಿತು. ಮೊದಲು ಹೇಳ್ತಾಳೆ ನನ್ನನ್ನು ಮಗಳು ಅಂತ ತಿಳಿರಿ, ಇಲ್ಲಿ ಹೇಳ್ತಾಳೆ ನನಗೆ ತಂದೆಯೇ ಬಂದ ಹಾಗಾಯಿತು ಸ್ವಾಮಿ ನೀವು ಬಂದದ್ದು ಅಂತ ಅವಳು ಹೇಳ್ತಾಳೆ. ನೀವು ಯಾವ ಕಡೆಯಿಂದ ಬಂದದ್ದು, ನೀವು ವಾಸ ಮಾಡುವ ದೇಶ ಯಾವುದು ಅಂತ ಪ್ರಶ್ನೆ ಮಾಡ್ತಾಳೆ ಅವಳು. ಯಾವ ಪವಿತ್ರ ತೀರ್ಥಕ್ಷೇತ್ರವನ್ನು ಬಿಟ್ಟು ಬಂದಿದ್ದೀರಿ? ತೀರ್ಥಪಾದರು, ತೀರ್ಥಕ್ಷೇತ್ರದಲ್ಲಿ ವಾಸ್ತವ್ಯ ಇರುವವರು ಈ ಸನ್ಯಾಸಿಗಳು, ಯತಿಗಳು. ಹಾಗೆ ಯಾವ ತೀರ್ಥಕ್ಷೇತ್ರದಿಂದ? ನೀವು ಆಶ್ರಮಕ್ಕೆ ಬಂದ ಕಾರಣ ಏನು? ನಮ್ಮಲ್ಲಿ ಯಾಕೆ ಬಂದಿದ್ದೀರಿ? 4 ಪ್ರಶ್ನೆಯನ್ನು ಎಡಬಿಡದೆ ಕೇಳ್ತಾಳೆ. ನೀವು ಮುದುಕರು, ನಿಮಗೆ ಶುಶ್ರೂಷೆ ಮಾಡುವವರಿಲ್ಲ, ಇನ್ನೊಬ್ಬರು ನಿಮಗೆ ಸೇವೆ ಮಾಡಬೇಕು ಅಂತಹದ್ದು. ಹಾಗೆ ಭಕ್ತಿ ಭಾವದಿಂದ ಕಪಟ ತಪಸ್ವಿಯನ್ನು ಸೀತೆ ಬಹುಬಗೆಯಿಂದ ಉಪಚರಿಸ್ತಾಳೆ. ಕೇಳೋಣ ಸನ್ಯಾಸಿ ಮಾತನ್ನು. ವಾಸವೆ ಮಗೆ ನಿದ್ದುದುತ್ತಮ ವಾಸನಾಚನದುಪಚರ್ಯದಿ ಶರೀರವ ಸಲಹುವೆವು ಪ್ರಾರಬ್ಧ ಫಲವಿಡಿದು ದೇಶ ದೇಶವ ತೊಳಲಿದೆವು ಸುದಿನವ್ಯನೋದು ಲಂಕಾ ದೇಶವಿದೆ ಸಂಕಲ್ಪಸಿ ಮಿಗೆ ಕಾಂತೆ ಕೇಳುದ ಇನ್ನೂದು ಲಂಕಾ ದೇಶವಿದೆ ಸಂಕಲ್ಪಸಿ ಮಿಗೆ ಕಾಂತೆ ಕೇಳಿಂದ ವಾಸವೆ ಮಗೆ ನಿದ್ದುದುತ್ತಮ. ನಮಗೆ ವಾಸವೇನು? ನಾವು ಪರಿವ್ರಾಜಕರು, ಅನಿಕೇತನರು. ಅಂದರೆ ನಮಗೆ ಮನೆ ಇಲ್ಲ, ನಿಕೇತನ ಇಲ್ಲ. ನಾವು ನಿತ್ಯ ಸಂಚಾರಿಗಳು. ನಾವು ಎಲ್ಲಿ ಇರ್ತೇವೋ ಅದುವೇ ನಮಗೆ ವಾಸಸ್ಥಾನ ಅಂತ ಹೇಳ್ತಾರೆ. ಉತ್ತಮ ಸಂಸ್ಕಾರದ ಜನಗಳು ಮಾಡುವ ಉಪಚಾರದಿಂದ ಹಿಂದಿನ ಜನ್ಮಫಲಕ್ಕನುಗುಣವಾಗಿ ನಾವು ದೇಹವನ್ನು ರಕ್ಷಿಸುತ್ತೇವೆ. ಹಿಂದಿನ ಜನ್ಮಫಲ ಇದು ಸನ್ಯಾಸಿಯ ಮಾತು ಹೌದು. ನಾವು ಒಂದು ಗಮನಿಸಬೇಕಾದಲ್ಲಿ, ಜಯ ವಿಜಯರು ಸನಕ ಸನಂದರ ಶಾಪದಿಂದ ಅವರು ಹುಟ್ಟುವಂಥದ್ದು. ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, 2ನೇ ಜನ್ಮದಲ್ಲಿ ರಾವಣ ಕುಂಭಶ್ರವಣ, 3ನೇ ಜನ್ಮದಲ್ಲಿ ಮುಂದೆ ದ್ವಾಪರದ ಮಹಾಭಾರತದಲ್ಲಿ ಬರುವಂತಹ ಶಿಶುಪಾಲ ದಂತವಕ್ರರು. ಇದು ನಮಗೆ ಪೌರಾಣಿಕವಾದಂತಹ ನಂಬಿಕೆ. ಇಲ್ಲಿ ಆ ಒಂದು ಧ್ವನಿ ಕಾಣುತ್ತದೆ. ಹಿಂದಿನ ಜನ್ಮ ಫಲಕ್ಕೆ ಅನುಸಾರವಾಗಿ ನಮ್ಮ ದೇಹ ಈಗ ಇದೆ, ಆ ದೇಹವನ್ನು ನಾವು ರಕ್ಷಿಸಬೇಕಾಗ್ತದೆ ಎನ್ನುವುದು ಇಲ್ಲಿ ಧ್ವನಿಯನ್ನು ಕವಿ ಇಟ್ಟದ್ದು ನಮಗೆ ಗಮನಕ್ಕೆ ಬರ್ತದೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ಸಂಚರಿಸಿದ್ದೇವೆ, ನಾವು ಮುಂದೆ ಹೋಗಬೇಕು ಅಂತ ಉಂಟು. ಆದರೆ ಮುಂದೆ ಹೋಗಬೇಕಾದಂತಹ ನಮ್ಮ ಲಕ್ಷ್ಯ ಅದು ಲಂಕೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಬೇಕು ಅಂತಿದೆ.
ಹಾಗಾದ್ರೆ ಧ್ವನಿಯನ್ನಿಟ್ಟುಕೊಂಡು ಇಲ್ಲಿ ಸನ್ಯಾಸಿಯ ಮಾತುಗಳು ಬಂದಿದೆ ಕವಿಯ ಸಾಹಿತ್ಯದಲ್ಲಿ. ಅಲ್ಲಿಗೆ ಹೋದರೆ ಸಾಕು ನಾವು, ಎಲ್ಲಿಗೆ? ಆ ಲಂಕೆಗೆ. ಅಲ್ಲಿ ದೇವತೆಗಳಿಗಿಂತ ನಾವು ಶ್ರೇಷ್ಠರು. ಅದೇ ದೇವತೆಗಳೆಲ್ಲ ನನ್ನ ಅಧೀನದಲ್ಲಿದ್ದಾರೆ, ಅವರನ್ನು ನಾನು ಮೀರಿ ನಿಂತಿದ್ದೇನೆ ಎಂಬಂತಹ ಧ್ವನಿ ಕಾಣ್ತದೆ. ಆ ಬಯಕೆ ಪೂರ್ಣವಾದರೆ ನಾವು ಕೃತಾರ್ಥರು. ನಾವು ಮುಂದೆ ಲಂಕೆಗೆ ಹೋದರೆ ನಾವು ಕೃತಾರ್ಥರು ಎಂಬ ಧ್ವನಿಯ ಮಾತುಗಳು. ನಿಮ್ಮ ಆಶ್ರಮಕ್ಕೆ ಬಂದುದರಿಂದ ಆಯಾಸ ಅಡಗಿತು, ನೀನು ಉತ್ತಮ ಸ್ತ್ರೀ. ಧ್ವನಿ ಬದಲಿತು. ಒಂದು ಹೆಣ್ಣಿನ ಮುಂದೆ ಒಬ್ಬಾತ ಅವಳ ಸೌಂದರ್ಯವನ್ನು, ರೂಪವನ್ನು, ಆಭರಣವನ್ನು, ಉಡುಗೆಯನ್ನು ಹೊಗಳ್ತಾನೆ ಅಂದರೆ ಅವನ ಮಾತಿನ ಹಿಂದೆ ಇರುವಂತಹ ಭಾವ ಏನು, ಧ್ವನಿ ಏನು ಅಂತ ತಿಳಿಬೇಕು. ನೀವು ಉತ್ತಮ ಸ್ತ್ರೀ ಎಂಬ ಮಾತಿನಿಂದ ಏನೋ ಒಂದು ಧ್ವನಿ ಅವನಲ್ಲಿ ಕಾಮುಕತೆ ಜಾಗೃತ ಆಯಿತು. ಅದು ಜಾಗೃತ ಆಯ್ತು ಆ ಮಾತಿನಿಂದ. ನಿನಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ರಾವಣ ಹೇಳ್ತಾನೆ. ರಾವಣನು ಸೀತಾ ನಾರಿಯ ಕೋಮಲ ಶರೀರದ ಮೇಲೆ ಕಣ್ಣು ಹಾಕಿದನಂತೆ ಕವಿ ಹೇಳ್ತಾನೆ. ಕೆಟ್ಟ ದೃಷ್ಟಿಯಿಂದ ನೋಡಿದನಂತೆ. ಅವನ ಚಲನವಲನಗಳು, ಕಣ್ಣ ಬೊಂಬೆ ಓಡಾಡುವಂತಹದ್ದು, ಅಥವಾ ದೇಹ ಒಂದು ರೀತಿಯ ವಿಚಲನೆಗೊಂಡದ್ದು. ಸನ್ಯಾಸಿಯ ಸ್ವಭಾವ, ಸ್ವರೂಪ, ನಡವಳಿಕೆ, ಅಂಗದ ಚೇಷ್ಟೆಗಳು ಅದು ಹೇಗಿರಬೇಕು ಮುಖ್ಯ. ನಾವು ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ನಮ್ಮ ಚೇಷ್ಟೆ, ದೇಹದ ಭಾಷೆ ಅಂತ ನಾವು ದೇಹ ಭಾಷೆ. ನಾವು ಗುರುಗಳ ಜೊತೆಗೆ ಮಾತಾಡುವಾಗ ತಗ್ಗಿ ಬಗ್ಗಿ, ದೇವರ ಮುಂದೆ ಭಕ್ತಿ ಭಾವದಿಂದ, ಸ್ನೇಹಿತರ ಜೊತೆಗೆ ನಾವು ಹೇಗಿರಬೇಕು, ಮಗಳ ಜೊತೆಗೆ ತಂದೆ ಹೇಗಿರಬೇಕು, ಹೆಂಡತಿ ಜೊತೆಗೆ ಗಂಡ ಹೇಗಿರಬೇಕು, ತಾಯಿಯ ಜೊತೆಗೆ ಮಗ ಹೇಗಿರಬೇಕು, ತಂಗಿಯ ಜೊತೆಗೆ ಹೇಗಿರಬೇಕು. ಒಂದು ಹೆಣ್ಣಿನ ಜೊತೆಗೆ ನಾವು ಮಾತಾಡುವಾಗ ನಮ್ಮ ದೇಹ ಭಾಷೆ ಹೇಗೆ, ನಮ್ಮ ಮುಖಭಾವ ಹೇಗೆ, ನಮ್ಮ ಅಂಗೋಪಾಂಗಗಳು, ನಮ್ಮ ಚಲನವಲನಗಳು ಹೇಗೆ, ಇದನ್ನು ಕವಿ ಇದು ತುಂಬ ಸಭ್ಯವಾಗಿ, ತುಂಬ ಶಿಷ್ಟವಾಗಿರಬೇಕು. ಇಲ್ಲಿ ರಾವಣದ ಯಾವ ಶಿಷ್ಟಾಚಾರ ಇಂದ್ರಿಯಗಳು ಕಾತರಿಸಿತು. ಅಂತರಂಗದಲ್ಲಿ ಸೀತೆ ಕುರಿತಾದ ಅನುರಾಗ ಜಾಗೃತವಾಯಿತು. ಕಣ್ಣು ಮಿಟುಕಿಸುವುದು, ವಿಕಾರ ಚಲನೆಗಳು, ವಿಕಾರ ದೃಷ್ಟಿ, ಇಂಥದ್ದೆಲ್ಲ ಜಾಗೃತ ಆಯ್ತಂತೆ ಅವನಿಗೆ. ಯೋಗದ ಗುಂಗು ಮಾಯವಾಯಿತು. ಯೋಗಿಯಮ, ಆ ಯೋಗದ ಗುಂಗೆ ಇರಲಿಲ್ಲ ಅವನ ಹತ್ರ, ಅದು ಮಾಯವಾಗಿ ಹೋಯಿತು. ಅವ ತಾಪಸಿ, ಕಪಟ ಸನ್ಯಾಸಿ ಎನ್ನುವಂಥದ್ದು. ಹಾಗೆ ಶಿವನ ನಾಮಸ್ಮರಣೆ ಮಾಡುತ್ತಿದ್ದು ನಿಂತು ಹೋಯ್ತಂತೆ. ಅವ ಜಪಮಾಲೆಯನ್ನು ಹಿಡ್ಕೊಂಡು ನಾಮ ಮಾಡುತ್ತ ಅದು ನಿಂತು ಹೋಯ್ತು, ಅದು ಸ್ತಬ್ಧವಾಯಿತು. ಇಂತಹದ್ದಾಯ್ತಂತೆ. ಆ ಕ್ಷಣದಲ್ಲಿ ರಾವಣ ಹೇಗೆ ಪರಿವರ್ತನೆಗೊಳ್ತಾನೆ ಅಂತ ನೋಡುವ. ಅಡಗಿತ ಕ್ಷಣದಂಡು ಮೆಲ್ಲನೆ ಸಡಿಲಿ ಹೋಯಿತು ಕರಕಮಂಡಲ. ಮಿಡುಕು ನ್ಯಾದುದು ಬೆರಳ ನಾಮ ಸ್ಮರಣೆಗಳು ಹರನ. ಸಿಡಿದು ಹಾರಿತು ಜರಯ ಜಾಡ್ಯದ ತೊಡಹದರ್ಧವಯೋ ವಿಲಾಸದ. ಜಡೆಯ ತಾಪಸಿಯಾಗಿ ಮನದಲ್ಲಿ ಹೆದರಿದಳು ಸೀತೆ. ಹೆದರಿದಳು ಸೀತೆ. ಅವನ ದಂಡ ಕಮಂಡಲ ಏನು ಸನ್ಯಾಸಿಯ ರೂಪ, ಈ ಮುದಿತನ, ಬೆನ್ನು ಬಾಗಿದ್ದು, ಇದು ಸೀತೆ ನೋಡುತ್ತಿದ್ದಂತೆ ಬದಲಾವಣೆ ಆಯಿತು ಅವನ ಚರ್ಯಗಳು. ಅವ ಸುಂದರನಾದ ಯುವಕ ತಾಪಸಿಯಾದರಂತೆ. ಯುವಕ ತಾಪಸಿಯಾದ, ಹೆದರಿದ್ಲಂತೆ ಸೀತೆ. ನೋಡುತ್ತಿದ್ದ ಹಾಗೆ ಕಣ್ಣ ಮುಂದೆ ಸಾಯಂ ಸಂಧ್ಯೆ ಯಾರೂ ಇಲ್ಲ. ಬೆನ್ನು ಬಾಗಿಕೊಂಡಿದ್ದದ್ದು, ತೊದಲು ಮಾತಿದ್ದದ್ದು ಎಲ್ಲವೂ ಬದಲಾವಣೆ ಆಯಿತು. ಸ್ಫುರದ್ರೂಪಿ ಸನ್ಯಾಸಿಯಾದ, ಒಬ್ಬ ಯುವಕ ಸನ್ಯಾಸಿಯಾದ. ಇದು ರಾವಣ ಸನ್ಯಾಸ ಅಂತ ವಾಡಿಕೆಯಲ್ಲಿ ಬಂದದ್ದು. ನಿಮಿಷಕ್ಕೆ ಸೀತೆಯ ಶರೀರವನ್ನು, ಸೌಂದರ್ಯವನ್ನು ಅವ ಕಣ್ಣು ಮನಸ್ಸುಗಳು ನೆಟ್ಟಿತಂತೆ. ಅಲ್ಲಿ ಸ್ಟಿಲ್, ಸ್ತಬ್ಧ ನಾವೇನು ಹೇಳ್ತೇವೆ ಅದಾಯ್ತಂತೆ. ಗೊತ್ತಾಯ್ತು ಅವಳಿಗೆ ಏನೋ ಉಂಟಿದಲ್ಲಿ ಅಂತ. ತನಗೆ ಸೀತೆ ಮೃತ್ಯು ಅಂತಲೇ ಗೊತ್ತಾಗ್ಲಿಲ್ಲಂತ ಆ ಸಂದರ್ಭದಲ್ಲಿ ಅವನಿಗೆ. ಮನುಷ್ಯ ತನ್ನ ಬುದ್ಧಿಯನ್ನು ಕಾಮಕ್ಕೆ ಒಪ್ಪಿಸಿದ ಮೇಲೆ ಅವಾಗ ಗೊತ್ತಾಗೋದಿಲ್ಲ, ಇದು ಮೃತ್ಯು, ನಾನು ಇದನ್ನು ಅಪೇಕ್ಷೆ ಪಡಬಾರದು ಅಂತ ಗೊತ್ತಾಗ್ಲಿಲ್ಲಂತೆ. ಮನ್ಮಥನ ಸತಿಯಲ್ಲಿ ಅವತರಿಸಿದನೋ ಮೋಹಗೊಂಡನಂತೆ. ಇಂದ್ರನ 1000 ಕಣ್ಣು ಸಾಲದು ರೂಪ ನೋಡ್ಲಿಕ್ಕೆ, ಇವಳ ಸೌಂದರ್ಯವನ್ನು ಹೊಗಳಲಿಕ್ಕೆ ಆದಿಶೇಷನ 1000 ನಾಲಿಗೆ ಸಾಕಾಗ್ಲಿಕ್ಕೆ ಅಂತ ಕಂಡಿತಂತೆ ಅವನಿಗೆ.
ಇವಳ ಸೌಂದರ್ಯ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಪೇಕ್ಷೆ ಪಟ್ಟಂತೆ ಶಿವನ ಹೆಂಡತಿ ಪಾರ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಬ್ರಹ್ಮನ ಹೆಂಡತಿ ವಾಣಿ ಅಂದರೆ ಶಾರದೆ, ಇವರು ಯಾರೂ ಅಲ್ಲ, ಅಥವಾ ಮಿಕ್ಕ ದೇವತಾ ಸ್ತ್ರೀಯರಲ್ಲ. ಆ ದೇವತಾ ಸ್ತ್ರೀಯರನ್ನೆಲ್ಲ ನನಗೆ ಗೊತ್ತುಂಟು. ಅವರ ರಾಣಿವಾಸಕ್ಕವರೆಗೆ ನಾವು ಹೋಗಿದ್ದೇನೆ. ಒಂದು ಕಡೆಯಲ್ಲಿ ಕವಿಯೇ ಹಿಂದೆ ಹೇಳಿದ್ದಾನೆ, ಸಾಧಾರಣ 13ರಿಂದ 14 ಲಕ್ಷ ನಾರಿಯರನ್ನು ಅಪಹರಿಸಿಕೊಂಡು ಬಂದಿದ್ದಾನೆ. ಅಷ್ಟೂ ಸ್ತ್ರೀಲಂಪಟ ರಾವಣ. 14 ಲಕ್ಷ ನಾರಿಯರು ಲಂಕೆಗೆ ತಂದಿದ್ದಾನೆ. ಅಂತಹ ಮಹಾಕಾಮುಕ ಅವನಿಗೆ ಹೀಗೆ ಕಂಡಿತಂತೆ ಇವಳನ್ನು. ಅಷ್ಟೊತ್ತಿಗೆ ತಂಗಿಯ ಮಾತು ನೆನಪಾಯಿತು ಅಂತ ಕವಿ ಹೇಳ್ತಾರೆ. ತಂಗಿ ತಪ್ಪದೆ ನುಡಿದಳು ಈ ಲಲಿತಾಂಗಿಗೋ ಸುಗನಾಸಿಕದ ಬಲು ಭಂಗ ಭಾರಿಸಿ ತಳಿದರದರು ದೂಷಣಾದಿಗಳು. ಲಲಿತಾಂಗಿಗೋ ಸುಗನಾಸಿಕದ ಬಲು ಭಂಗ ಭಾರಿಸಿ ತಳಿ ಅದರದರಿವು ದೂಷಣಾದಿಗಳು. ಹಿಂಗದ ಬಳಿ ಹುಯ್ಯಲೆವು ಮನಂಗ ಕೇಳಿಗೆ ತೌದುದಿದಕ್ಕೆ ಎಮ್ಮ ಗವಣೆ ಮುಂಚಿದರೆ ಮೂ ಜಗಕ್ಕೆ ಅಧಿಕರವಾದ. ತಂಗಿ ತಪ್ಪದೆ ನುಡಿದಳು. ತಂಗಿಯ ಮಾತು ನೆನಪಾಯಿತು. ನಿನಗೆ ಬೇಕಾಗಿ ನಾನು ಸೀತೆಗೆ ಕೈ ಮಾಡಿದ್ದು. ಆವಾಗ ಲಕ್ಷ್ಮಣ ರಾಮಾಜ್ಞೆಯಂತೆ ನನ್ನ ಕಿವಿ ಮೂಗನ್ನು ಕೊಯ್ದಿದ್ದಾನೆ ಅಂತ ಅವಳು ಹೇಳಿದ್ದಾಳೆ. ದೂರ ಹೇಳಿದ್ದಾಳೆ. ಬಂದು ಸೀತೆಯ ಸೌಂದರ್ಯವನ್ನು ಸಭೆಯಲ್ಲಿ ವರ್ಣಿಸಿದ್ದಾರೆ ರಾವಣನ ಹತ್ರ. ಸುಳ್ಳು ಸುಳ್ಳು ಹೇಳಿದ್ದಾಳೆ. ಅಂದರೆ ರಾವಣನ ದೌರ್ಬಲ್ಯ ಏನು ಅಂತ ಶೂರ್ಪನಖಿಗೆ ಗೊತ್ತಿತ್ತು. ಯಾವುದನ್ನು ಹೇಳಿದರೆ ರಾವಣ ಸೀತಾಪಾರಕ್ಕೆ ಹೊರಡ್ತಾನೆ, ಪ್ರತೀಕಾರಕ್ಕೆ ಹೊರಡ್ತಾನೆ ಅಂತ ಗೊತ್ತಿತ್ತು ಅವಳಿಗೆ. ತಂಗಿಯ ಮಾತು ಹೌದು, ಅಪೂರ್ವ ಲಾವಣ್ಯವತಿ. ವಾಣಿ, ಲಕ್ಷ್ಮಿ, ಪಾರ್ವತಿಯರನ್ನು ನೆನಪಿಸಿಕೊಂಡಿದ್ದಾನೆ, ರತಿಯನ್ನು ನೆನಪಿಸಿಕೊಂಡ, ಶಚಿಯನ್ನು ನೆನಪಿಸಿಕೊಂಡ, ದೇವತಾ ಸ್ತ್ರೀಯರನ್ನು, ರಂಭಾದಿ ತರುಣಿಯರನ್ನು ನೆನಪಿಸಿಕೊಂಡ. ಅವಳೆಲ್ಲರಿಗಿಂತ ಅಪೂರ್ವ ಇವಳು. ತಂಗಿಯ ಮಾತು ಹೌದು, ನನಗೆ ಬೇಕಾಗಿ ಅವಳು ಕಿವಿ ಮೂಗು ಕಳ್ಕೊಂಡದ್ದು ಹೌದು ಅಂತ ಗೊತ್ತಾಯಿತು. 14,000 ರಾಕ್ಷಸರು ಜನಸ್ಥಾನದಲ್ಲಿ ಕರದೂಷಣ ತ್ರಿಶಿರರು ನನಗೆ ಬೇಕಾಗಿ ಪ್ರಾಣಾರ್ಪಣೆ ಮಾಡಿದ್ರು. ಅವರು ಯಾಕೆ ಸತ್ರು? ನನಗೆ ಬೇಕಾಗಿ ಸತ್ರು. ಅವರನ್ನು ಕಳ್ಕೊಂಡೆ. ಹಾಗಾದ್ರೆ ತಂಗಿ ಏನು ಸುದ್ದಿ? ಇದು ನನ್ನ ಕಾಮ ಕೇಳಿಗೆ, ಕಾಮ ಕ್ರೀಡೆಗೆ ಇದು ಪ್ರೇರಣೆಯಾಗಿ ಬಂದದ್ದು. ನನ್ನ ಬಯಕೆ ಈಡೇರಿದ್ರೆ 3 ಲೋಕದಲ್ಲಿ ನಾನು ಯಾರಿಗೂ ಎಣೆ ಅಲ್ಲ ಅಂತ ಕಂಡಿತು. ಮಹಾಕಾಮುಕನಾಗಿ ಹೋದ ರಾವಣ. ಅವ ಎಲ್ಲರಿಗೆ ಕಾಮುಕನಾದ ಅಂತ ಕವಿ ಹೇಳ್ತಾನೆ. ಸೀತೆಯನ್ನು ಸೀತೆಯ ಎದುರೇ ಶೀಲವಲ್ಲದ ಮಾತುಗಳಿಂದ ವರ್ಣಿಸಿದನಂತೆ. ಶೀಲವಲ್ಲದ ಮಾತುಗಳಿಂದ ಅಶ್ಲೀಲವಾಗಿ ಒಂದು ಹೆಣ್ಣನ್ನು ಆ ಹೆಣ್ಣಿನ ಎದುರು ವರ್ಣಿಸುವಂತಹದ್ದು ಅದು ಶೀಲವಲ್ಲದ ಮಾತುಗಳು. ಅದು ಹೆಣ್ತನಕ್ಕೆ ಮಾಡುವಂತಹ ಅಪಚಾರ, ಅವಮಾನ. ಅದನ್ನು ತೊರವೆ ಹೇಳ್ತಾನೆ. ಹಾಗೆ ವರ್ಣಿಸಿದಂತೆ ಅವಳ ಅಂಗೋಪಾಂಗವನ್ನು ವರ್ಣಿಸಿದಂತೆ ಬೇರೆ ಬೇರೆ ರೀತಿ ಅಶ್ಲೀಲವಾಗಿ, ಯಾರಿಗೂ ಸಹ್ಯವಲ್ಲದ ರೀತಿಯಲ್ಲಿ ಅದನ್ನು ವರ್ಣಿಸ್ತಾ ಸಾಗಿದ್ದಾನೆ ರಾವಣ. ತಾನೆಷ್ಟು ಕೆಟ್ಟವ ಎನ್ನುವುದು ಅವನ ಮಾತಿನಿಂದ ಯಾರಿಗೂ ಅರ್ಥ ಆಗಬೇಕು. ಆ ರೀತಿ ವರ್ಣಿಸಿದನಂತೆವ. ಮಾರೀಚನೆಂಬ ಮಾಯಾ ಜಿಂಕೆಯಿಂದ ರಾಮನೆಂಬ ರಾಜ ಸತ್ತ ಅಂತ ಹೇಳ್ತಾನೆ. ಸತ್ತಿದ್ದಾನೆ ರಾಮ. ನಿನಗೆ ರಾಮನ ಏನಾಗಬೇಕು? ರಾಮನು ನಿನಗೂ ಏನು ಸಂಬಂಧ ಇದೆ ಅಂತ ಮತ್ತಷ್ಟು ಸೀತೆಗೆ ನೋವಾಗೋ ರೀತಿಯಲ್ಲಿ, ರಾಮ ನನಗಿನ್ನು ಸಾಧ್ಯವೇ ಇಲ್ಲ, ನಾನಿನ್ನು ರಾವಣನನ್ನೇ ಬದುಕಬೇಕಾದ್ರೆ ಹೊಂದಬೇಕು, ರಾವಣನ ಹೊಂದದೆ ನನಗೆ ಬದುಕಿಲ್ಲ, ಈ ಬದುಕಿನಲ್ಲಿ ರಾವಣನನ್ನು ಹೊಂದುವುದು ತನಗೆ ಅನಿವಾರ್ಯ. ಮನಸ್ಸು ದುರ್ಬಲ ಇದ್ರೆ, ಸಂಪತ್ತಿನಲ್ಲಿ ಆಶೆ ಇದ್ರೆ, ಅಂತಸ್ತು ಬೇಕು ಅಂತ ಇದ್ರೆ ರಾವಣನನ್ನು ಹೊಂದಬಹುದು ಸೀತೆಯಿಂದ. ಸೀತೆಯನ್ನು ಹೊಂದುವುದಕ್ಕೆ, ಅವಳನ್ನು ಪ್ರಸನ್ನಗೊಳಿಸುವುದಕ್ಕೆ ಹಾಗಣ ಚಿನ್ನದ ಜಿಂಕೆಯನ್ನು ತರಲಿಕ್ಕೆ ನೀನು ಗಂಡನನ್ನು ಯಾಕೆ ಕಳುಹಿಸಿದಿ? ಹಾಗೆ ಅರ್ಥಾರ್ಥ ಸಂಬಂಧ ಇಲ್ಲದ ಸೀತೆಯನ್ನು ಗೊಂದಲಕ್ಕೊಳಗಾಗುವ ಮಾತುಗಳನ್ನು ನಾವು ಹೇಳ್ತಾನೆ. ಇದು ಹಣೆ ಬರ ಅಲ್ವೋ ನಿನ್ನದ್ದು? ಅಲ್ಲಿಗೆ ಹೇಳಿದನಂತೆ ಮುಂದುವರೆದು, ಇದು ಹಣೆ ಬರ ನಿನ್ನದ್ದು ಅಂತ ಹೇಳಿದನಂತವ. ಆತನ ಬಳಿಗೆ ಹೋದ ಇನ್ನೊಬ್ಬನು
ಅವನು ಪ್ರಾಣ ಕಳೀತಾನೆ. ಲಕ್ಷ್ಮಣ ಹೋದದ್ದನ್ನು ಗೊತ್ತಾದಂತೆ ಮಾತಾಡಿದ. ಅವನಿಗೆ ಹೇಗೆ ಗೊತ್ತಾಗಬೇಕು ಸನ್ಯಾಸಿಗೆ? ಅದನ್ನು ಅವನು ಮಾತಾಡ್ತಾನೆ. ನೀನು ಸುಖ ಪಡುವುದಿನ್ನೇನಿದೆ, ನಾವು ಹೋಗಿ ಬರೋಣವೇ. ಶಬ್ದ ಪ್ರಯೋಗ. ನೀನು ನೀನು ಅಂತ ಹೇಳುತ್ತಿದ್ದವ ರಾಮ ಸತ್ತಿದ್ದಾನೆ, ರಾಮನನ್ನು ಹುಡುಕ್ಲಿಕ್ಕೆ ಹೋದ ಲಕ್ಷ್ಮಣನು ಸಾಯ್ತಾನೆ, ನಾವು ಹೋಗಿ ಬರೋಣವೇ. ಅವನ ಮಾತಿನ ಧ್ವನಿ ಒಂದು ಶಬ್ದದಲ್ಲಿ ಗೊತ್ತಾಯಿತು ಸೀತೆಗೆ. ಕೇಳೋಣ. ಏಳುತ್ತವನ ಭಿಕ್ಷುವೇಶವ ಬೀಳು ಕೊಟ್ಟನು, ತೋರಿದನು ದಶಮೌಳಿಗಳ ಮದದುಬ್ಬುಗೊಬ್ಬಿನ ಬಾಹುದಂಡಗಳ, ನೀಲಮೇಘ ನಿಭಾಂಗ ದುರುದಷ್ಟ್ರಾಳಿಗಳ ಮಣಿಕಾಂಚನದ ಮಕುಟಾಳಿಗಳ ವಿವಿಧಾಭರಣದ ಅಭಿನವದ ರೂಪಕವ ಏಳುತ್ತವನು. ಮಾತಾಡ್ತಾ ಮಾತಾಡ್ತಾ ಅವನ ಭಾವ, ಅವನ ಚಲನವಲನ, ಅವನ ದೇಹಾಕಾರ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಯಿತು. ಬರೀ ಮಾತಿನಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ನಮ್ಮ ಸಭ್ಯತೆ ಹೇಗಿರಬೇಕು ಅಂದರೆ, ಒಬ್ಬಾಕೆ ತಾಯಿಯಲ್ಲಿ, ಒಬ್ಬಾಕೆ ಹೆಣ್ಣಿನಲ್ಲಿ ನಾವು ಮಾತಾಡುವಾಗ ನಾವು ಬಳಸುವ ಶಬ್ದಗಳು, ಬಳಸುವ ವಾಕ್ಯಗಳು, ನಮ್ಮ ಭಾವಗಳು, ನಮ್ಮ ಅಭಿನಯಗಳು, ಚಲನವಲನಗಳು ತುಂಬ ಸಜ್ಜನಿಕೆಯಿಂದಿರಬೇಕಂತ. ಅವಮಾನಿಸುವ ರೀತಿಯಲ್ಲಿ, ವ್ಯಂಗ್ಯ ಹೇಳುವ ರೀತಿಯಲ್ಲಿ ಇರಕೂಡದು. ಅನೇಕ ಸಲ ನಮಗೆ ಮೈ ಮುಟ್ಟಿ ಮಾತಾಡುವ ಅಭ್ಯಾಸ ಇರ್ತದೆ ಸಮಾಜದಲ್ಲಿ, ಕೂಡುದು. ನಮ್ಮ ಮೈ ಮುಟ್ಟುವಂತಹದ್ದು, ಅತಿಯಾದಂತಹ ವಿನೋದವನ್ನು ಮಾಡುವಂತಹದ್ದು, ಕೇಕೆ ಹಾಕಿ ನಗುವಂತಹದ್ದು, ಇದು ಯಾವ ಸಂಭಾಷಣೆಯಲ್ಲಿಯೂ ಬರಕೂಡುದು. ಇದು ಸಜ್ಜನಿಕೆ, ಸಂಸ್ಕಾರ, ಸಂಸ್ಕೃತಿ ಅಲ್ಲ. ರಾವಣನಲ್ಲಿ ಅಸಂಸ್ಕೃತವಾದಂತಹ ಎಲ್ಲ ವಿಚಾರಗಳಿತ್ತು. ಸೀತೆಗೆ ಭೀತಿ ಆಯ್ತಂತೆ, ಕಾಮುಕನಾಗಿ ಅವ ಮಾತಾಡಿದರಂತೆ. ನಾವು ಹೋಗಿ ಬರೋಣವೋ, ಪ್ರೇಮವಶನಾಗಿ ರಾವಣ ನಿಂದನಂತೆ. ಸುಸಂಸ್ಕೃತವಾದ ಸಂಸ್ಕಾರವುಳ್ಳ ಒಂದು ಮನೆತನದಿಂದ ಬಂದಂತಹ ಯಾವಳೇ ಒಬ್ಬಳು ಹೆಣ್ಣು, ಯಾರೇ ಇರಲಿ, ಅದು ಸಂಸ್ಕಾರ ಉಂಟ. ಆ ಹೆಣ್ಣಿಗೆ ಒಬ್ಬ ಅನ್ಯ ಪುರುಷನ, ಗಂಡಸಿನ ಚಲನವಲನ, ಮಾತು, ಅವನ ಕಣ್ಣಿನ ನೋಟಗಳು, ಕೈ ಅಲ್ಲಾಡಿಸುವಂತಹದ್ದು, ಮೈ, ಇದರಿಂದ ತಾಯಿಗೆ ಗೊತ್ತಾಗ್ತದೆ, ಹೆಣ್ಣಿಗೆ ಗೊತ್ತಾಗ್ತದೆ, ಇವ ಸುಭಗನೋ, ಇವ ಪ್ರಬುದ್ಧನೋ, ಇವ ಹಿತವನೋ ಅಹಿತನೋ ಕಾಮುಕನೋ ಅಂತ ಗೊತ್ತಾಗ್ತದೆ. ಆ ತಾಯಿಗೆ ಗೊತ್ತಾಯ್ತಂತೆ. ಹಾಗಾದ ಕಾರಣ ಅವಳು ಕಾಮುಕನಾಗದೆ ಇರ ಅಂತ ಸೀತೆಗೆ ಕಳವಳಗೊಂಡಳಂತೆ. ಅವಳು, ಅವ ಕಾಮುಕನಾಗ್ತಾನೆ, ಕಮಲಾಕ್ಷಿ ಕಳವಳಿಸಿದಳು. ಆ ತಕ್ಷಣದಲ್ಲೇ ಅವನ ಏನು ಭಿಕ್ಷು ವೇಷವನ್ನು ತ್ಯಜಿಸಿದ. ಅವ ದಶಕಂಠನಾದ 10 ತಲೆಗಳು, ದಷ್ಟಪುಷ್ಟವಾದಂತಹ 20 ತೋಳುಗಳು, ನೀಲಿ ಮೋಡದಂತಹ ದೇಹಕಾಂತಿ. ಕವಿ ನೀಲಿ ಅಂತ ಹೇಳಿದ್ದಾನೆ, ಕರಿಮೋಡವೇ, ಕಪ್ಪು ದೇಹವೇ, ಅದರಲ್ಲಿ ಮಾತಾಡ್ಲಿಕ್ಕಿಲ್ಲ. ತನ್ನ ನಿಜ ರೂಪವನ್ನು ರಾವಣ ತೋರಿಸಿದ ಅಂತ ಕವಿ ಹೇಳ್ತಾನೆ. ತಕ್ಷಣ ಕೋರೆ ಹಲ್ಲುಗಳು, ರತ್ನಾಭರಣಗಳು, ಮುತ್ತುರತ್ನ ಶೋಭಿಸುವ ಕಿರೀಟ, ಅವನ ಸುಂದರ ಆಕೃತಿ, ರೇಷ್ಮೆ ಶಾಲ, ಆಮೇಲೆ ಅವನ ಉಡುಪು ಇತ್ಯಾದಿ, ಈ ರೀತಿ ದೇವತೆಗಳ ಬಿರುದಿನ ಆಭರಣ ಧರಿಸಿದನಂತೆ, ಹೊಳೆಯುವ ಕೆಂಪು ವಸ್ತ್ರ ಧರಿಸಿದನಂತೆ, ಯೌವನದ ದೇಹಕಾಂತಿ, ವೀರದ ಕಾಮ ವಿಕಾರದ ನೋಟ ಬೀರ್ತಾ ಇದ್ದ. ಗರ್ವದಿಂದ ಹೇಳ್ತಾನೆ ಅವ, ತರುಣಿ ನೋಡು, ನಾನು ಯಾರೆಂಬುದನ್ನು ನೋಡು ಅಂತ ಅವ ಕೇಳ್ತಾನೆ. ಮತ್ತು ನಿನ್ನ ಪರಿಚಯವನ್ನು ಹೇಳ್ತಾನೆ. ಕೇಳೋಣ. ನಳಿನ ಮುಖಿಗೆ ಅಖಿಲ ಭುವನಾವಳಿಗಳನವು, ಸಕಲ ದಿವಿಜಾವಳಿಗಳ ನಯ ಬಂಟರೂರ್ವಶಿ ಮುಖ್ಯ ಸುರಕಲದ ಲಲನೆಯರು ತೊತ್ತಿರು ಸುರೇಂದ್ರನ ಹೊಳಲ ಸುರತರು ಕಾಮಧೇನುಗಳು. ದಿವಿಜಾವಳಿಗಳ ನಯ
ಬಂಟರು ಊರ್ವಶಿ ಮುಖ್ಯ ಸುರ ಕುಲದ ಲಲನೆಯರು ತೊತ್ತಿರು ಸುರೇಂದ್ರನ ಹೊಳಲ ಸುರತರು ಕಾಮಧೇನುಗಳ್ ಒಳಗು ಕೊಟ್ಟಿಹ ಬೆನಗೆ ತನ್ನಯ ಹೆಸರ ಕೇಳಿದ ನಳಿನ ಮುಖಿ ಕೇಳು. ನಳಿನಮುಖಿ ಕಮಲಮುಖಿ ಕೇಳು, ನನಗೆ 14 ಲೋಕವನ್ನು ಸ್ವಾಧೀನೀಕರಿಸಿಕೊಂಡವ ನಾನು. ನನ್ನ ಅಧೀನ ಸಮಸ್ತ ದೇವತೆಗಳು ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಚಾರಣರು, 33 ಕೋಟಿ ದೇವವರ್ಗ ನನ್ನ ಅಧೀನದಲ್ಲಿದೆ, ನನ್ನ ಆಜ್ಞಾಶಕ್ತಿಯ ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾನೆ. ತನ್ನ ವೈಭವವನ್ನು ಹೇಳಿಕೊಳ್ತಾನೆ. ಎಲ್ಲರೂ ನನ್ನ ಕಿಂಕರರು, ದೇವತೆಗಳು, ಅಷ್ಟದಿಕ್ಪಾಲಕರು, ಇಂದ್ರಾದಿ. ಮಾತ್ರ ಅಲ್ಲ, ಊರ್ವಶಿಯೇ ಮೊದಲಾದಂತಹ ದೇವಲೋಕದ ನಾರಿಯರು, ರಂಬೆ, ಮೇನಕೆ, ಊರ್ವಶಿ, ಮಂಜುಘೋಷೆ, ಯಾರ್ಯಾರಿದ್ದಾರೆ ಅವರು ವಿಲಾಸಿನಿಯರು, ಪ್ರಧಾನವಾಗಿ 13 ಮಂದಿ ಇದ್ದಾರೆ, ಮತ್ತು ಅನೇಕ ಮಂದಿ ಇದ್ದಾರೆ. ಇವರು ಎಲ್ಲರೂ ನನ್ನ ವಿಲಾಸಿನಿಯರು ಅಂತ ಹೇಳ್ತಾನೆ. ನನ್ನ ದಾಸಿಯರು. ಇಂದ್ರನ ರಾಜನಾದಿಯಾನಂತ ಅಮರಾವತಿ, ಕುಬೇರನ ಅಲಕಾವತಿ, ಅಗ್ನಿಯ ತೇಜಪುರ ಅಥವಾ ಮನ್ಮಥನ ಪುರಗಳು ಏನಿದೆ, ಇದು ಎಲ್ಲವೂ ಕುಸುಮಾವತಿ ಮನ್ಮಥನದ್ದು ಅಥವಾ ಶೈಮಿನಿ ಯಮನದ್ದು, ಇದು ಎಲ್ಲವೂ ನನ್ನ ಸ್ವಾಧೀನದಲ್ಲಿದೆ. ಇನ್ನು ಐರಾವತವೋ, ಕಲ್ಪವೃಕ್ಷವೋ, ಕಾಮಧೇನುವೋ, ಚಿಂತಾಮಣಿಯ ಏನೇನಿದೆ ದೇವಲೋಕದಲ್ಲಿ ಸುವಸ್ತುಗಳು, ಇದು ನನ್ನ ಅಧೀನ. ನನ್ನ ಹೆಸರು ಪ್ರಚಂಡ ಪರಾಕ್ರಮಿ, 3 ಲೋಕದ ಗಂಡ. ನನ್ನ ಹೆಸರು ದಶಕಂಠ ರಾವಣ. ಇದನ್ನು ಅವ ಸ್ಪಷ್ಟಪಡಿಸ್ತಾನೆ. ಜಗತ್ ಪ್ರಸಿದ್ಧ. ನನ್ನ ಐಶ್ವರ್ಯಕ್ಕೆ ಶಿವ ಬ್ರಹ್ಮ ಯಾರು ಕಡಿಮೆ ಅಲ್ಲ ಹೇಳು. ಕಂಡೆನು ಎಂದು ಹೇಳದೆ ಕಾಣೆನು ಎನ್ನದ. ಯಾರು ರಾವಣನನ್ನು ಕಂಡಿದ್ದಾನೆ ಅಂತ ಹೇಳಿಲ್ಲ, ರಾವಣನನ್ನು ಕಾಣಲಿಲ್ಲ ಅಂತ ಹೇಳಿದ್ದಾರೆ, ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅಂಥವ ನಾನು, ಅಂತಹ ವೀರ ನಾನು. ನನಗೆ ರಾಮ ಸಮನ ಹೇಳು. ಅವ ತೀರಾ ದುರ್ಬಲ. ವಿವೇಕಿಯಾಗು ನೀನು. ನನ್ನಲ್ಲಿ ಸೌಂದರ್ಯ ಇದೆ, ಸಂಪತ್ತಿದೆ, ಅಧಿಕಾರ ಇದೆ, ನನ್ನಲ್ಲಿ ಏನಿಲ್ಲ, ರಾಮನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ನಾನು ಪುರುಷರಲ್ಲಿ ಉತ್ತಮ, ನೀನು ಸ್ತ್ರೀಯರಲ್ಲಿ ಶ್ರೇಷ್ಠಳು. ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿ ಸುಪ್ರಸಿದ್ಧ ನಾನು. ಮನುಷ್ಯರು, ನರ, ದೇವತೆಗಳು, ಸುರ, ಆಮೇಲೆ ಭುಜಂಗಮರು ಅಂದರೆ ಭುಜದಿಂದ ಹೋಗೋರು, ಪಾತಾಳ ಲೋಕ. ಹಾಗೆ ಎಲ್ಲ ಲೋಕದಲ್ಲಿ ಮನ್ಮಥನೋ, ಹಾಗೆ ಅನೇಕ ಉಪಮೆಗಳಿಂದ ಸೀತೆ ಹುಚ್ಚುಕಟ್ಟುತ್ತಾಳೋ ಅಂತವ ಅತ್ಯಂತ ವೈಯಾರದ ಮಾತುಗಳನ್ನು, ಸೌಂದರ್ಯದ ಮಾತುಗಳನ್ನು, ಸೀತೆಯನ್ನು ಆಕರ್ಷಿಸುವುದಕ್ಕೆ ಬೇಕಾದಂತಹ ಮಾತುಗಳನ್ನು ಅವ ಆಡ್ತಾನಂತೆ. ನೀನು ಸುಂದರಿ, ನೀನು ಹಾಗೆ ಬಲೆ ಬೀಸಿದ ನಾನು, ನಿನ್ನ ಓಲೆ ಭಾಗ್ಯ ಶಾಶ್ವತ. ಅಂದರೆ ರಾಮ ಸತ್ತಿದ್ದಾನೆ, ಆದರೆ ನಿನ್ನ ಓಲೆ ಬೀಳುವುದಿಲ್ಲ, ನಾನು ನಿನ್ನನ್ನು ಮದುವೆ ಆಗ್ತೇನೆ, ನನ್ನ ಪಟ್ಟದ ಮಹಿಷಿ ಆಗ್ತಿ. ಇಡೀ ನಿನ್ನ ಕೋಮಲವಾದಂತಹ ಪಾದದಿಂದ ಮೆಲ್ಲ ಮೆಲ್ಲನೆ ಭಾಗ, ಹೀಗೆ ಅವಳನ್ನು ವಿಚಲನೆಗೊಳಿಸುವ. ಆದರೆ ಆ ಯಾವ ಮಾತುಗಳನ್ನು ನಿರ್ಮಲ ಪತಿವೃತೆಯಾದಂತಹ ತಾಯಿ ಸೀತೆ ಕೇಳಲಿಲ್ಲ. ಕವಿ ಹೇಳ್ತಾನೆ, ನಿರ್ಮಲ ಪತಿವೃತೆ, ಸುಪ್ರೌಢಿ, ನಿರ್ಮಲ ಪತಿವ್ರತೆ. ಅವಳು ಕೆಡೆ ನುಡಿಯನ್ನು, ಸಿಟ್ಟಿನ ಮಾತುಗಳನ್ನು ಹೇಳಿದಳು ಅಂತ ಕವಿ ಹೇಳ್ತಾನೆ. ಕೇಳೋಣ. ಎಲವೋ ಪಾತಗಿ ಹೊಲೆಯ ಹೊರವಳು, ತಲೆಗಳಿವು ನಿನಗುಳಿಯದ ಕಟ, ಅಗ್ಗಳಿಯ ದೈವವ ಕೆಣಕಿ ನೀರಲಿ ನೆರೆದೆ ಹೋಗೆನು ತಾಗ. ನಳಿನ ಮುಖಿ ಹಲವಾಗದಲ್ಲಿ ಬೈದೊಳಗು ಗೊಡದಿರೆ, ಕೋಪದಲ್ಲಿ ಕಳವಳಿಗ ಕಾಂತೆಯ ಕಬರಿಯನು ಹಿಡಿದೆಣೆದ ನಂಗಳಕ್ಕೆ. ಎಲವೋ ಪಾತಕಿ. ಸಿಟ್ಟು ಬಂತು ಸೀತೆಗೆ. ಎಲವೋ ಪಾತಕಿ ಅಂತ ಶಬ್ದ ಪ್ರಯೋಗ ಮಾಡ್ತಾಳೆ. ಇದು ಪತನ ಹೇತುಕವಾದದ್ದು ನೀನು ಮಾಡುತ್ತಿರುವುದು. ಇದರಿಂದ ನಿನಗೆ ಉತ್ಕರ್ಷ ಉಂಟು ಅಂತ ನೀನು ತಿಳಿಬೇಡ.
ನಿನ್ನ ವ್ಯವಹಾರ ನಿನ್ನ ಪತನಕ್ಕೆ ಕಾರಣ ಅಂತ ಎಚ್ಚರಿಸ್ತಾಳೆ. ಪತನಕ್ಕೆ ಕಾರಣ ಇದು, ಕೆಲವು ಪಾತಕ್ಕೆ. ಹೊಲೆತನವನ್ನು ಮಾಡ್ತಾ ಇದ್ದಿ. ಯಾವುದು ಅಸಂಸ್ಕೃತವಾದದ್ದೋ, ಯಾವುದು ಅಭಿಚಾರವೋ, ಯಾವುದು ಶಿಷ್ಟವಲ್ಲದ್ದೋ ಅದಕ್ಕೆ ಹೊಲೆತನ ಅಂತ ಹೆಸರು. ಅತ್ಯಂತ ಕೆಟ್ಟದಿದು, ಅತ್ಯಂತ ಹೇಸಿಗೆ ಇದು. ಇದನ್ನು ನೀ ಮಾಡಿಕೊಡುದು ಅಂತ ಹೇಳ್ತಾನೆ. ನಿನ್ನ ತಲೆ ಉಳಿಯುವುದಿಲ್ಲ ಅಂತ ಹೇಳ್ತಾಳೆ ಅವಳು. ಪರಮ ದೇವನನ್ನು ಕೆಣಕಿ ನೀನು ನೀರು ಪಾಲಾದ, ನೀ ಸತ್ತಿ, ನಿನಗೆ ಬದುಕಿಲ್ಲ, ನಿನಗೆ ಭವಿಷ್ಯ ಇಲ್ಲ. ಹಲವು ರೀತಿಯಲ್ಲಿ ರಾವಣನನ್ನು ಬೈದನಂತೆ. ಕಾಮಾತುರನಾದಂತಹ ರಾವಣ ಸೀತೆಯ ಮುಡಿಯನ್ನು ಹಿಡಿದು ಅಂಗಳಕ್ಕೆ ಎಳೆದ ಅಂತ ಕವಿ ಹೇಳ್ತಾರೆ. ಎಳೆದ ಅಂಗಳಕ್ಕೆ ಎಳ್ಕೊಂಡು ಬರ್ತಾನೆ. ಕಾಮದ ಬೆಂಕಿಯಲ್ಲಿ ಅವ ತತ್ತರಿಸಿ ಹೋಗಿದ್ದಾನೆ, ಅತಿ ಕಾಮುಕನಾಗಿದ್ದಾನೆ. ಮತ್ತವಳು ಅನಾಥೆ, ಅಸಹಾಯಕೆಯಾಗಿ ಅಲ್ಲಿದ್ದಾಳೆ, ಯಾರೂ ಇಲ್ಲ ತಡಿಲಿಕ್ಕೆ. ಆ ಸ್ಥಿತಿಯಲ್ಲಿ ಅವಳು ಬೇಡ ಅಂತ ಅಲ್ಲಾಡಿದ್ಲು, ಹೊರಳಾಡಿದ್ಲು, ಉರುಳಾಡಿದ್ಲು, ಕಬರಿಯಿಂದ ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ಯಾವುದನ್ನು ಗಮನಿಸಲಿಲ್ಲ. ಬದಲಾಗಿ ಪಕ್ಷಿಗಳು ಅರಚಿದ್ಲವಂತೆ, ಪ್ರಾಣಿಗಳು ಕೂಗಿದ್ಲಂತೆ. ಅಲ್ಲಿ ನೊಂದು ಬೆಂದು ವೇದನೆಯನ್ನು ಪ್ರಕಟಪಡಿಸಿದಂತೆ ಪ್ರಕೃತಿ. ಪ್ರಕೃತಿ ಅಂದ್ರೆ ಪ್ರಕೃತಿ. ಯಾರ ಪ್ರಕೃತಿ? ಪುರುಷನ ಜೊತೆಗಿರುವಂತಹ ಪ್ರಕೃತಿ ಸೀತೆ. ಅವಳನ್ನು ಎಳ್ಕೊಂಡು ಹೋಗಾಗ ಪ್ರಕೃತಿಯಲ್ಲಿ ರೋದನವನ್ನು ಮಾಡಿತು ಅಂತ ಕವಿ ಹೇಳ್ತಾನೆ. ಎಲ್ಲ ಪ್ರಾಣಿ ಪಕ್ಷಿಗಳು ಹಾರಾಡುವಂತಹದ್ದು ಏನಿದೆ, ಅದು ಎಲ್ಲ ಓಡಾಡುವಂತಹದ್ದು ಮೃಗಗಳು ಏನಿದೆ, ಅವುಗಳು ದುಃಖವನ್ನು ಹಾಹಾಕಾರದಿಂದ ಅತ್ಯಂತ ಆಕ್ರಂದನದಲ್ಲಿ ಸೀತೆ ಬೊಬ್ಬೆ ಹೊಡಿತಾಳೆ. ಅಳುವಿನ ಧ್ವನಿಯು ಗಗನದ ಪ್ರತಿಧ್ವನಿಯಾಯಿತು ಅಂತ ಹೇಳ್ತಾನೆ. ಆದರೂ ಅವಳು ಬಾಯ ಹೊಯ್ಸಿಕೊಂಡಳು ಅಂತ ಕವಿ ಹೇಳ್ತಾನೆ. ಕೇಳೋಣ. ಬಾಯಹುಯಿಗಳ್ ಅಬಲೆಯೇ ದಿಗು ಸಮುದಾಯ ಮಾರ್ದನಿದೋರಲ್ ಒರಲಿದಳು. ಆಯತಾಕ್ಷನ ದುಷ್ಟ ಶಿಕ್ಷಣ ಸುಜನ ರಕ್ಷಕನ. ಆಯತಾಕ್ಷನ ದುಷ್ಟ ಶಿಕ್ಷಣ ಸುಜನ ರಕ್ಷಕನ ರಾಯ ರಾಮನ ವೈರಿಗಿರಿ ವಜ್ರಾಯುಧನ ಉದ್ದಂಡ ತೊರವೆಯ ರಾಯನನು ಕರೆ ಕರೆದು ಮೊರೆಯಿಡುತ್ತಿರ್ದಳ ಸೀತೆ. ತೊರವೆಯ ರಾಯನನು ಕರೆ ಕರೆದು ರಾಮನ ಕರೆ ಕರೆದು ಮೊರೆ ಇಡುತ್ತಿರ್ದಳ ಸೀತೆ. ರಾಮ ರಾಮ. ನಾವು ಗಮನಿಸಬೇಕಾದ್ದು ಈ ವಾಚನದ ಗಾನ ಮಾರ್ಗ ಏನಿದೆ ಗೇಯ ಸಾಹಿತ್ಯದಲ್ಲಿ, ಎಲವೋ ಪಾತಕಿ, ಹೊಲೆಯ, ಹೊರವಡು ಸಾಹಿತ್ಯವನ್ನು ಹಾಡಿದ್ದು ಗಮನಿಸಿ ಕಾವ್ಯಶ್ರೀಯವರು. ಆ ಭಾವ, ಸೀತೆಗೆ ಬಂದ ಸಿಟ್ಟದು. ಬಾಯ ಹೊಯ್ದಳು ಅಬಲೆ, ತಕ್ಷಣ ಕರುಣರಸಕ್ಕೆ ಬಂದರು. ಇದು ಗಾನ ಪದ್ಧತಿಯಲ್ಲಿ ಪ್ರತಿಪಾದನೆ ಆಗಬೇಕಾದ್ದು, ರಸ ಪ್ರತಿಪಾದನೆ ಹೇಗಾಗಬೇಕು ಎನ್ನುವುದಕ್ಕೆ ತುಂಬ ಖುಷಿ ಆಯ್ತು ನನಗೆ. ಕವಿ ನರಹರಿಯ ಆರಾಧ್ಯ ದೇವರು ತೊರವೆ, ಮುಡಿಯನ್ನು ಹಿಡಿದು ರಾವಣ ಎಳಿತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬಾಯಿ ಬಡಿ ಕೊಡುತ್ತಾ ಅಬಲೆ ಅರಚುತ್ತಿರುವಾಗ ದಿಕ್ಕುಗಳು ಕೂಡ ಪ್ರತಿಧ್ವನಿಯ ಮೂಲಕ ವರ್ತವಂತೆ, ರೋಧಿಸಿದವಂತೆ. ದಿಕ್ಕುಗಳು ಅಂದ್ರೆ ಏನು? ಅಷ್ಟದಿಕ್ಪಾಲಕರು, ಈ ಜಗನ್ಮಾತೆಯನ್ನು ಅವಲಂಬಿಸಿಕೊಂಡಿರುವವರು, ಆರಾಧಿಸುತ್ತಿರುವವರು, ಜಗನ್ಮಾತೆಯನ್ನು ಹೇಳ್ಕೊಂಡು ಹೋಗುತ್ತಿರುವಂತಹದ್ದು. ಕವಿ ಬಹಳ ಮಾರ್ಮಿಕವಾಗಿ ಧ್ವನಿಸಿದ್ದನ್ನು ನೋಡಿ ನೀವು. ದುಷ್ಟ ಶಿಕ್ಷಕನು, ಸಜ್ಜನ ಸಂರಕ್ಷಕನು, ಶತ್ರುಗಳೆಂಬ ಪರ್ವತಗಳಿಗೆ ವಜ್ರಾಯುಧನೂ ಆದ ತೊರವೆಯದಪತಿ ನರಸಿಂಹನ ಅವತಾರ ಪುರುಷ ರಾಮನ ಹೆಸರನ್ನು ಕರೆ ಕರೆದು ಸೀತೆ ಮೊರೆ ಇಟ್ಟಳು. ತನ್ನನ್ನು ರಕ್ಷಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಗೊತ್ತುಂಟ ಅವಳಿಗೆ. ಈ ದುಷ್ಟನ ಕೈಯಿಂದ ತನ್ನನ್ನು ರಕ್ಷಿಸುವ ಸಾಮರ್ಥ್ಯ ಇರುವಂತಹದ್ದು ತೊರವೆಯ ನರಹರಿ ಪ್ರಹ್ಲಾದನಿಗೆ ಒಲಿದು
ಕಂಬದಿಂದ ಬಂದಂತಹ ನರಹರಿ. ಅದು ಯಾರು? ಅದು ಅವತಾರ ಧರ್ಮದಲ್ಲಿ ಅಂಶಾವತಾರಿಯಾದಂತಹ ರಾಮನಲ್ಲದೆ ಮತ್ತೊಬ್ಬನಲ್ಲ ಅಂತ ಕವಿ ಬಹಳ ಸೊಗಸಾಗಿ ನಿರೂಪಿಸಿದ್ದು ನಮಗೆ ಕಾಣಬಹುದು. ನಾವು ಮುಂದೆ ಹೋಗೋಣ 10ನೇ ಸಂಧಿಗೆ. ಸೆಳೆವುತ್ತಿದೆ ಕಾಲ್ಗಿಚ್ಚು ಕಡು ಕೋಮಲದಲತೆಯನು ಕೊರಳ ಹಿಡಿದೆಳೆದು ಉಲಿವುತ್ತಿದೆ ಹೆಬ್ಬುಲಿಸುಧೇನುವನು ಅಕಟ ಅಕಟ ಬಲು ಕರೆಸಿ ಬಳಸುತ್ತಿದೆ ದುಷ್ಕೀರ್ತಿ ಕೀರ್ತಿಯ ನೆಲೆ ರಘುಕ್ಷಿತಿನಾಥ ಬಿಡಿಸೈ ಖಳನ ಕೈ ಸೆರೆ ಅಂಗನೆಯನು ರಘುಕ್ಷಿತಿನಾಥ ಬಿಡಿಸೈ ಖಳನ ಕೈ ಸೆರೆಯ ದೊರಳಿದಳು ಸೀತೆ ರಾಮ ರಾಮ. ಹೇಸರ ಕತ್ತೆಯನ್ನು ಹೊಂದಿದಂತಹ ರಥದಲ್ಲಿ ರಾವಣ ಬಂದಿದ್ದ. ಅವಳನ್ನು ಎತ್ತಿ ರಥಕ್ಕೆ ಹಾಕ್ತಾನೆ. ದೇವತೆಗಳನ್ನು, ದಿಕ್ಪತಿಗಳನ್ನು ಎಲ್ಲರನ್ನೂ ಕಳೀತಾಳೆ. ಅವಳು ಹೊಟ್ಟೆ ಬಡ್ಕೊಳ್ತಾಳೆ, ಬಾಯಿ ಹೊಡ್ಕೊಳ್ತಾಳೆ. ದೇವತೆಗಳಿಗೆ ಮೊರೆ ಇಟ್ಲಂತೆ ಅವಳು. ಗಗನಗಾಮಿಯಾಗಿ ಸಾಗುತ್ತಿರುವ ಸಂದರ್ಭದಲ್ಲಿ ರವಿಕುಲದ ವೀರಾಧಿ ವೀರರು ಅನೇಕ ಮಂದಿ ಇದ್ದಾರೆ ಸೂರ್ಯವಂಶದಲ್ಲಿ. ಆಗಿ ಹೋದಂತಹ ಪೂರ್ವ ಸೂರಿಗಳು, ಅವರನ್ನು ನೆನಪಿಸಿಕೊಳ್ತಾಳೆ ಅವಳು. ಕೋಮಲವಾದ ಬಳ್ಳಿಯನ್ನು ಕಾಳ್ಗಿಚ್ಚು ಸೆಳೆದುಕೊಳ್ಳುವಂತೆ ಅಲ್ಲ, ಒಂದು ಹಸುವಿನ ಕರುವನ್ನು ಒಂದು ಹುಲಿ ಕುತ್ತಿಗೆಯಲ್ಲಿ ಕಚ್ಚಿ ಎಳ್ಕೊಂಡು ಹೋಗುವಂತೆ, ಕೊರಳನ್ನು ಹಿಡಿದು ಸತ್ಕೀರ್ತಿಯನ್ನು ದುಷ್ಕೀರ್ತಿ ಆವರಿಸುವಂತೆ ದುಷ್ಟನ ಕೈ ಸರೆಯಿಂದ ಈ ಅಬಲೆಯನ್ನು ಬಿಡಿಸು ಅಂತ ಅವಳು ಮೊರೆ ಇಡ್ತಾಳಂತೆ. ಈ ಒಂದೊಂದು ಧ್ವನಿಯಲ್ಲಿ ನೀವು ನೋಡಿ, ಕಾವ್ಯದ ಗುಣದಲ್ಲಿ ನೋಡಿ ನೀವು, ಕವಿ ರಾವಣವಧೆಯ ಮೊರೆ ಇದೆ, ರಾವಣವಧೆಯ ಕರೆ ಇದೆ. ನೀನು ರಾವಣವಧೆಯನ್ನು ಮಾಡಲೇಬೇಕು ರಾಮ, ನೀನು ಮಾಡಿ ನನ್ನನ್ನು ಬಿಡಿಸಬೇಕು. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಬೇಕಾದಲ್ಲಿ ಮುಖ್ಯ. ಅಸುರ ಸಮೂಹಕ್ಕೆ ಭೀಮನ ಸದೃಶ ನೀನು, ರಾಮ ಬಿಡಿಸೈ ಕಳ ಕುಲ ಸ್ಮರ ಭೀಮ ಬಿಡಿಸೈ. ಭೀಮ ಪರಾಕ್ರಮಿ ನೀನು ಬಿಡಿಸಬೇಕು. ಯಾರನ್ನು ಬಿಡಿಸಬೇಕಾದ್ದು? ಈ ಕಳಕುಲದ ಬಂಧನದಲ್ಲಿರುವಂತಹ ಸಜ್ಜನರನ್ನು, ಈ ಅಧರ್ಮದ ಸುಳಿಯಲ್ಲಿ ಸಿಲುಕಿ ಹೋದಂತಹ ಧರ್ಮವನ್ನು ನೀನು ಬಿಡಿಸಬೇಕು. ಇದು ಧ್ವನಿ, ಈ ಸಾಹಿತ್ಯದ ಧ್ವನಿ ನಾವು ಗಮನಿಸಬೇಕು. ರಾಕ್ಷಸ ಕುಲಕ್ಕೆ ಯಮಸ್ವರೂಪಿ ನೀನು, ಶತ್ರುಗಳನ್ನು ಸೀಳಿ ಹಾಕುವ ಸಿಂಹ ಸದೃಶ ನೀನು, ನೀಚನನ್ನು ತುಂಡು ತುಂಡಾಗಿ ಕತ್ತರಿಸಬೇಕು. ಅಂದ್ರೆ ಅವನ ಜೊತೆಗಿರುವಂತಹ ಅವನ ಅನುಯಾಯಿಗಳು ಯಾರಿದ್ದಾರೆ, ಕೋಟಿ ಸಂಖ್ಯೆಯ ರಾಕ್ಷಸರು, ಎಲ್ಲ ತುಂಡುಗಳನ್ನು ನೀನು ಕಡಿಬೇಕು. ರಾಕ್ಷಸ ಸಮೂಹವನ್ನು, ರಾಕ್ಷಸ ಸಂಕುಲವನ್ನು ನೀನು ಕಡಿದು ಹಾಕಬೇಕು ಅಂತ ಅವಳ ಮಾತಿದೆ. ಭೂತಗಳಿಗೆ ಗುಣಪಡಿಸು, ಕಾಮುಕ ರಾಕ್ಷಸದ ಆಮೇಲೆ ನನ್ನನ್ನು ಬಿಡಿಸು. ನೋಡಿ, ಅದನ್ನೆಲ್ಲ ಮಾಡು, ಆಮೇಲೆ ಕಾಮುಕ ರಾಕ್ಷಸನ ಬಂಧನದಿಂದ ನನ್ನನ್ನು ಬಿಡಿಸು. ಏನು ತೊರವೆಯ ಪ್ರಯೋಗವನ್ನು ನೀವು ಗಮನಿಸಬೇಕಿಲ್ಲ. ಅರಚಿಕೊಂಡಳು. ನಿನ್ನ ಪತ್ನಿಯ ಕಷ್ಟದ ಮೊರೆ ನಿನಗೆ ಕೇಳುವುದಿಲ್ಲವೇ ರಾಮ? ಕೇಳುತ್ತಾಳೆ ಅವಳು. ನಿನಗೆ ಯೋಗ್ಯವೇ ವಂಶದ ಅರಸರು ಈ ತಪ್ಪನ್ನು ಕೇಳಿ ಸಹಿಸುವರೇ ಹೇಳು. ಈ ದುಷ್ಟರನ್ನು ಕೊಲ್ಲುವಂತಹದ್ದ ನನ್ನ ಬಂಧನ ವಿಮೋಚನೆಯನ್ನು ನೀನು ಮಾಡದೇ ಇದ್ರೆ ನಿನ್ನ ವಂಶದವರೇ ನಿನ್ನನ್ನು ಗೌರವಿಸಲಿಕ್ಕಿಲ್ಲ. ನೆನಪಿಸ್ತಾಳೆ ಅವಳು. ಹಾಗಾದ್ರೆ ಅರಣ್ಯವಾಸಕ್ಕೆ ಬಂದದ್ದು ಕೇವಲ ಪಿತೃವಾಕ್ಯ ಪರಿಪಾಲನೆ ಅಥವಾ ಒಬ್ಬಾಕೆ ತಾಯಿ ಕೈಕೇಯಿಯ ಮಾತು ಎನ್ನುವುದಲ್ಲ, ಬದಲಾಗಿ ಇದು ರಾಕ್ಷಸರ ಸರ್ವನಾಶಕ್ಕಾಗಿ ನೀ ಬಂದದ್ದು ಎನ್ನುವುದನ್ನು ನೆನಪಿಸ್ತಾಳೆ ಅವಳು. ಒಂದು ಸಂದರ್ಭದಲ್ಲಿ ಅವಳೇ ಹೇಳ್ತಾಳೆ, ಅಲ್ಲಲ್ಲಿ ನೀವು ರಾಕ್ಷಸರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡುತ್ತೀರಿ, ರಾಕ್ಷಸ ದ್ವೇಷವನ್ನು ಸಂಪಾದಿಸಿಕೊಳ್ತೀರಿ ಅಂತ ಹಿಂದೆ ಹೇಳಿದ್ದಾರೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ ಅದನ್ನು. ಇಲ್ಲಿ ಅವಳೇ ಹೇಳ್ತಾಳೆ, ನೀನು ರಾಕ್ಷಸರನ್ನು ಕೊಲ್ಲದೇ ಇದ್ರೆ ನಿನ್ನ ಮನೆತನದವರು ನಿನ್ನನ್ನು ಗೌರವಿಸಲಿಕ್ಕಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಧೂರ್ತನ ದುರ್ವರ್ತನೆಯನ್ನು ಸೈರಿಸುವುದು ಹೇಗೆ? ಮಧ್ಯೆ ದುಃಖಿಸುತ್ತಾ ರೋಧಿಸುತ್ತಾ ತಾನು ಲಕ್ಷ್ಮಣನನ್ನು ನಿಂದಿಸಿದ ಮಾತು ನೆನಪಾಯ್ತಂತೆ ಆ ತಾಯಿಗೆ.
ಜರೆದು ಕಳುಹಿದಳೆಂದು ಮನದಲ್ಲಿ ಕರುಬುತನವನು ಮಾಡೆ ಎಲೆದಿಟ ಕೊರತೆ ಬಾರದೆ ನಿನಗೆ ಕುಲದಭಿಮಾನ ಭಂಗದಲ್ಲಿ ಉರಿಸಲಹುದೇ ಕಂದ ಉರಿಸಲಹುದೇ ಕಂದ ರಘುಕುಲದೆರೆಯ ನಂಜನೆ ನಿನಗೆ ಸೀತೆಯ ಸೆರೆಯ ಬಿಡಿಸೈ ತಂದೆ ಎಂದೊರಲಿದಳು ನಳಿನಾಕ್ಷಿ ಕಂದ. ತಕ್ಷಣ ಒಮ್ಮೆ ಭಗವಂತನ ಜೊತೆಗಿನ ಮಾಯೆಯಾಗ್ತಾಳೆ ಅವಳು. ರಾಮನನ್ನು ಕರೆಯುವಾಗ ತಕ್ಷಣ ಜನಕನ ಮಗಳಾಗ್ತಾಳೆ, ದಶರಥನ ಸೊಸೆಯಾಗ್ತಾಳೆ. ಲಕ್ಷ್ಮಣನ ನೆನಪಾಯಿತು. ಇದು ಮಾನವ ಸಹಜವಾದಂತಹ ಒಂದು ಆಗುವಂತಹ ನೋವಿದು. ಹಿಂದೆ ಎಲ್ಲೇ ಒಂದು ತಪ್ಪು ಮಾಡಿರ್ತೇವೆ, ಮತ್ತೆ ನಮಗಾಗುದು ನಡೆದು ಹೋಯಿತು ಅಂತ. ಹಾಗೆ ಊರ್ಮಿಳಾಪತಿ ನಿನಗೆ ಏಕೆ ದಯೆಬಾರದು? ನಿನ್ನನ್ನು ಜರೆದು ನಾನು ನಿಂದಿಸಿ ಕಳುಹಿಸಿದೆ ಅಂತ ಮನಸ್ಸಿನಲ್ಲಿ ನೀನು ಹೊಟ್ಟೆ ಕಿಚ್ಚು ಪಡುತ್ತಿದ್ದೀಯಾ? ಹೇಳು. ನನ್ನನ್ನು ಬಯಸಿ ಬಂದದ್ದು ಕೆಟ್ಟ ದೃಷ್ಟಿಯಿಂದ ಅಂತ ನಾನು ಹೇಳಿದ್ದು, ನಿನ್ನನ್ನು ಜರದದ್ದು ಅದು ಇನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀಯಾ? ನಿನ್ನ ಕುಲದ ಗೌರವಕ್ಕೆ ಭಂಗ ಉಂಟಾಯಿತು ಅಂತ ತಿಳಿದೀಯಾ ನೀನು? ನಾನು ಹಾಗೆ ಹೇಳಬಾರದಿತ್ತು ತಂದಿಸಿತ ಅವಳಿಗೆ. ನಿನ್ನ ಕುಲ ಅಂದರೆ ಯಾವ ಕುಲ? ಅದು ಸೂರ್ಯ ಕುಲ. ಅದು ತಾನು ಸೊಸೆಯಾಗಿ ಬಂದ ಕುಲ. ಅದು ಅದನ್ನು ಅಗೌರವಿಸಿದೆ ಅಂತ ನಿನ್ನ ಮನಸ್ಸಿನಲ್ಲಿ ಆಯ್ತಾ? ಹೊಟ್ಟೆ ಕಿಚ್ಚ, ನಿನ್ನ ಕುಲದ ಗೌರವಕ್ಕೆ ಭಂಗ ಉಂಟಾಯ್ತಾ? ಇದನ್ನು ಸಹಿಸಬಹುದೇ? ರಘುಕುಲ ದೊಡೆಯ ನಿನಗೆ ಬೇರೆಯವನೋ ಹೇಳು. ರಾಮ ಯಾರು? ರಾಮ ನಿನಗೆ ತಂದೆ ಸಮಾನ, ಜ್ಯೇಷ್ಠ ಭ್ರಾತೃ, ನಿನ್ನ ಹಿರಿಯ ಅಣ್ಣ, ನಿನಗೆ ಪರಮ ಪೂಜ್ಯ ರಾಮ ಅವನು. ನಾನು ಅವನ ಹೆಂಡತಿ ಕಂದ. ನನ್ನನ್ನು ಜರೆದವಳು ಅಂತ ನೀನು ತಿಳಿಬೇಡ, ಅತ್ತಿಗೆ ಅಂತ ತಿಳಿಬೇಡ. ನಿನಗೆ ಪರಮ ಪೂಜ್ಯನಾದ, ಸರ್ವಶ್ರೇಷ್ಠನಾದ, ನಿನಗೆ ಪ್ರಮಾಣ ಸದೃಶನಾದ ರಾಮನ ಹೆಂಡತಿ ಅಂತ ತಿಳಿ. ನೀನು ಬೇರೆ ಏನು ತಿಳಿಬೇಡ ಅಂತ ಹೇಳಿದ್ರು. ಎಂತಹ ಮಾತು ನೋಡಿ. ತೊರವೆಯ ಪ್ರಯೋಗಗಳನ್ನು ಗಮನಿಸಿ ನೀವು. ಇದಕ್ಕಾಗಿ ರಾಮನ ಒಡೆಯ, ಅವನ ಬಂಧನದಿಂದ ಸೀತೆಯನ್ನು ರಾಮನ ಹೆಂಡತಿ ಎಂಬ ಕಾರಣಕ್ಕೆ ನನ್ನನ್ನು ಬಂಧನದಿಂದ ಬಿಡಿಸು. ಬೇರೆ ಯಾವ ಕಾರಣಕ್ಕೂ ನೀನು ಬಿಡಿಸಬೇಕಾಗಿಲ್ಲ. ವಸಂತನೇ, ಚಂದ್ರನೇ, ಚಕೋರ ಪಕ್ಷಿಗಳೇ, ಹಾಗೆ ಇಡೀ ಪ್ರಕೃತಿಯಲ್ಲಿ ಬೆಳದಿಂಗಳೇ, ಮಾವಿನ ಮರವೇ, ಮನ್ಮಥನೆ, ಮದಿಸಿದ ದುಂಬಿಯೇ, ಸೊಕ್ಕಿನ ಕೋಗಿಲೆಯ ಸದ್ವಂಶಜಾತೆಯಾದಂತಹ ಭೂಮಿಯ ಮಗಳಾದ ನೀವೆಲ್ಲ ಭೂಮಿಯ ಆಧಾರದಿಂದ ಬದುಕುತ್ತೀರಿ. ಭೂಮಿಯಲ್ಲಿ ಬೆಳೆದ ಮರ, ಭೂಮಿಯಲ್ಲಿರುವಂತಹ ನೀರು, ಭೂಮಿಯಲ್ಲಿ ಬೆಳೆಯುವ ಮರದಲ್ಲಿರುವ ಹಣ್ಣು, ಇದರಲ್ಲೂ ನಿಮಗೆ ಬದುಕು. ಹಾಗೆ ನಿಮಗೆ ಬದುಕನ್ನು ಕೊಟ್ಟದ್ದು ಈ ಭೂಮಿ. ಆ ಭೂಮಿ ತಾಯಿಯ ಮಗಳು ನಾವು. ಈ ಸಂಬಂಧದ ನೆಲೆಯಲ್ಲಿ ಆದರೂ ನೀವು ನನ್ನನ್ನು ಬಿಡಿಸಿ. ಅಪೂರ್ವ ಪ್ರಯೋಗಗಳನ್ನು ಇಲ್ಲಿ ತೊರವೆ ಮಾಡೋದು ನಮಗೆ ಕಾಣುತ್ತದೆ. ರಾವಣನು ಬಲಾತ್ಕಾರದಿಂದ ಕೊಂಡು ಹೋದ ನನ್ನನ್ನು ರಾಮನಿಗೆ ತಿಳಿಸಿ, ನಿಮ್ಮ ಹತ್ರ ಬೇಡಿಕೊಳ್ತೇನೆ, ನಿಮಗೆ ಬಿಡಿಸಲಿಕ್ಕೆ ಆಗದಿದ್ರೆ ತೊಂದರೆ ಇಲ್ಲ, ರಾಮನ ಹತ್ರ ಹೇಳಿ ನೀವು, ರಾವಣನನ್ನು ಅಪಹರಿಸಿದ್ದಾನೆ ಅಂತ ಹೇಳಿ ನೀವು. ಕರುಣೆ ತೋರಿಸಲಾರಿರ, ಪತಿಗೆ ನಾನು ಯಾವ ಅಪರಾಧ ಮಾಡಿಲ್ಲ. ಏನೋ ಒಂದು ಬಯಕೆ ಬಂದು ಹೋಯಿತು, ಚಿನ್ನದ ಜಿಂಕೆ ಬೇಕು ಅಂತ. ಸಿಂಹ, ಹಂದಿ, ಖಡ್ಗಮೃಗ, ಜಿಂಕೆ ಎಲ್ಲ ಪ್ರಾಣಿಗಳ ಹತ್ರ ಕೇಳ್ತಾಳೆ ಅಂತ ಹೇಳು. ರಾಮನಿಗೆ ತಿಳಿಸಿ ನೀವು ಅಂತ ಹೇಳ್ತಾಳೆ ಅಂತ ಹೇಳು. ದಶರಥ ಮಹಾರಾಜನ ಸೊಸೆ, ಜನಕರಾಜನ ಮಗಳು, ರಾಮನ ಪತ್ನಿ, ಅಸಮಾನ ವಿಕ್ರಮಿಯಾದಂತಹ ಲಕ್ಷ್ಮಣ ದೇವನ ಅತ್ತಿಗೆ. ಏನು ಲಕ್ಷ್ಮಣನಿಗೆ ತಾನೊಂದು ಮಾತೆ ಹೇಳಿದ್ದೇನೆ ಅಂತ ಆ ಸೀತಾಮಾತೆಯಲ್ಲಿದ್ದಂತಹ ಅವನು ನೋವು, ಒಂದು ಮಾತು ಬಂದು ಹೋಯಿತು ಅಂತ. ಏನು ಲಕ್ಷ್ಮಣನನ್ನು ಇಲ್ಲಿ ಹೇಳ್ತಲ್ಲ, ಅಸಮಾನ ವಿಕ್ರಮಿಯಾದಂತಹ ಲಕ್ಷ್ಮಣ ದೇವನ ಅತ್ತಿಗೆ, ರಾಕ್ಷಸ ಕುಲಾಧಮ, ಪಾಪಿಷ್ಟ ದುರಾತ್ಮ ರಾವಣ ನನ್ನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಬೇರೆ ಯಾರು ನನ್ನನ್ನು ಹುಡುಕಿಕೊಂಡು ಹೇಳ್ಕೊಂಡು ಹೋಗುದಲ್ಲ, ಒಬ್ಬ ಕಾಮುಕ, ಒಬ್ಬ ಪಾಪಿ. ಹೀಗೆ ಅವಳು ಹೇಳ್ತಾಳೆ. ಆ ಮಾತು ಯಾರಿಗೋ ಕೇಳುತ್ತದೆ ಅಂತ ಕವಿ ಹೇಳ್ತಾನೆ. ಕೇಳಿಸಿದು ನುಡಿ ವಿಹಗಮ ಬಾಳ ನೇತ್ರನ ವೈರಿ ಸಮರಾಭೀಳ ಚಂಚು ಪುಟ ಪ್ರಗಾರನ ಪದನ ಖಾಯುಧನ ಕಾಲಶತ ವಿಕ್ರಮನ ರಘು ನೃಪಲೋಲುಪನ
ರವಿಸೂತ ಜನು ಬಿಡದಾಲಿಸಿದ ನಾನನದ ನೆಗಹಿನಲ ಮಖಧ್ವನಿಯ ಕೇಳಿಸಿದುದಾ ನುಡಿ. ಕದನ ಭಯಂಕರನಾದ ಉಗುರಿನಿಂದ ಕೆರೆದು ಅಥವಾ ತನ್ನ ಚಂಚು ಕೊಕ್ಕಿನಿಂದ ಕುಟುಕಿ ಶತ್ರುಗಳನ್ನು ಕೊಲ್ಲಬಲ್ಲ 100 ಜನ ಯಮರ ಪರಾಕ್ರಮವುಳ್ಳಂತಹ ಪಕ್ಷಿ ಮಹೇಶ್ವರ ಜಟಾಯುವಿಗೆ ಧ್ವನಿ ಕೇಳಿಸಿತು ಅಂತ ಕವಿ ಹೇಳ್ತಾನೆ. ಮುಂದೆ ರಾವಣನ ಜೊತೆಗಿನ ಜಟಾಯುವಿನ ಹೋರಾಟದಲ್ಲಿ ಜಟಾಯುವಿನ ವಿಕ್ರಮವನ್ನು ಕವಿ ಇಲ್ಲಿ ಹೇಳ್ತಾನೆ. ಒಂದೇ ಶಬ್ದದಲ್ಲಿ ಹೇಳ್ತಾನೆವ, ಪಕ್ಷಿ ಮಹೇಶ್ವರ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾನೆ. ಜಟಾಯುವಿನ ವಿಕ್ರಮವನ್ನು ಒಂದು ಶಬ್ದದಲ್ಲಿ ಕವಿ ಹೇಳಿದ. ಪಕ್ಷಿ ಮಹೇಶ್ವರ ಸಾಕಲ್ಲ, ಬೇರೆ ಯಾವುದು ಬೇಡ ಅದಕ್ಕೆ ವ್ಯಾಖ್ಯಾನ. ಹಿಂದಿನ ಸಂಚಿಕೆಯಲ್ಲಿ ನಾವು ಅವರ ಹುಟ್ಟನ್ನು ಹೇಳಿದ್ದೇವೆ. ಅರುಣನ ಮಕ್ಕಳು ಜಟಾಯು ಮತ್ತು ಸಂಪಾತಿ. ನಾನು ಹಿಂದೆ ಅದನ್ನು ಹೇಳಿದ್ದೇನೆ ವಿವರಗಳನ್ನು. ಪಂಚವಟಿಗೆ ಬರುವಾಗ ಅವರಿಗೆ ಪರಿಚಯ ಆಗುವಂತಹದ್ದು. ದಶರಥನಲ್ಲಿದ್ದಂತಹ ಆತ್ಮೀಯತೆ, ಸ್ನೇಹ, ಪ್ರೀತಿ ಇದನ್ನು ಹೇಳಿಕೊಳ್ಳುವಂತಹದ್ದು. ರಾಮ ದಶರಥನಲ್ಲಿ ಎಷ್ಟು ಗೌರವ ಇದೆ, ಆ ಪಿತೃ ಸಮಾನನಾದಂತಹ ಒಂದು ಶ್ರದ್ಧೆ ಗೌರವದಿಂದ ಜಟಾಯುವನ್ನು ಕಂಡುಕೊಳ್ಳುವಂತಹದ್ದು. ನಾವು ಹಿಂದೆ ಸಂಚಿಕೆಯಲ್ಲಿ ಅದನ್ನು ಹೇಳಿದ್ದೇವೆ. ಅಂತ ಜಟಾಯುಗೆ ಗೊತ್ತಾಯ್ತಂತೆ, ಜನಕರಾಜನ ಮಗಳು ದಶರಥನ ಸೊಸೆ ರಾಮನ ಪತ್ನಿ ಅಂತ ಹೇಳುವಾಗ ಅವನಿಗೆ ಗೊತ್ತಾಯಿತು. ಗರಿ ಕೆದರಿ ನೆಗೆದು ಬಿಡ್ತಾನೆ, ಅವ ಆಕಾಶಕ್ಕೆ ಹಾರಿಬಿಡ್ತಾನೆ. ಅವನ ಒದೆತದಿಂದ, ಅವನ ಹಾರುವಿಕೆಯಿಂದ ಇಡೀ ಸಮುದ್ರವೇ ಅಲ್ಲೋಲ ಕಲ್ಲೋಲಾಗ ಸ್ಥಿತಿಯಾಯಿತು. ಮರಗಿಡಗಳು ಅಲ್ಲಾಡಿದವು ಅವನ ರೆಕ್ಕೆಯನ್ನು ಬಡಿಯುವಾಗ. ಮಾತ್ರ ಅಲ್ಲ, ಜಗತ್ತಿನ ತಾಯಿ, ಅಸುರಾರಿಯ ಪತ್ನಿ, ವೀರ ವಿಖ್ಯಾತ ರಾಜಋಷಿ ಜನಕನ ಮಗಳು, ಪರಮ ಪತಿವ್ರತೆ ಸೀತೆ ಯಾರೋ ಕಳ್ಳರು ಕದ್ದುಕೊಂಡು ಹೋಗ್ತಾರೆ ಅಂತ ಅವನಿಗೆ ಗೊತ್ತಾಯಿತು. ಆರ್ಭಟಿಸುತ್ತಾ ನೆಗೀತಾನೆ, ರಾವಣನ್ನು ತಡೆತಾನಂತೆ ವೀರ ಜಟಾಯು. ಎಡಬಲ ರೆಕ್ಕೆಗಳಿಂದ ಬೀಸಿದನಂತೆ. ಗಾಳಿಯ ರಭಸಕ್ಕೆ ಸಮುದ್ರದ ಸುಳಿಯಲ್ಲಿ ಗಿರ್ರನೆ ತಿರುಗುವ ಹಡಗಿನಂತೆ ರಾವಣನ ಆ ರಥವೇ ತಿರುಗಿತಂತೆ. ಗಗನ ಮಾರ್ಗದಲ್ಲಿ, ಅಂತರಿಕ್ಷದಲ್ಲಿ. ಅಪ್ರತಿಮ ವಿಕ್ರಮಿ ಜಟಾಯು ತಿರುಗಿ ಹೋಯಿತು. ಕೋಪಾಟೋಪದಿಂದ ಗುಡುಗುಡಿಸುತ್ತಾ ರಾವಣನ ತಲೆಯ ಮೇಲೆ ಎರಗಿದನಂತೆ. ಕುಟ್ಟಿದ್ದೆ ರಾವಣನಿಗೆ. ಸೀತೆಯನ್ನು ಅಪಹರಿಸಿಕೊಂಡುವಾಗ ಇನ್ನು ಯಾರು ಅಂತ ಯೋಗಕ್ಷೇಮ ಕೇಳಲಿಕ್ಕಿಲ್ಲ, ಮಾಡುವಂತಹದ್ದಿಲ್ಲ. ಪ್ರಳಯ ಕಾಲದಲ್ಲಿ ನಕ್ಷತ್ರಗಳು ಆಕಾಶದಲ್ಲಿ ದಿಕ್ಕುದೆಸೆ ಇಲ್ಲದೆ ಹೊರಳಾಡಿದಂತೆ ರಾವಣನ ಸುಂದರವಾದ ಕಿರೀಟದ ಮಣಿಗಳು ಚೆಲ್ಲಾಪಿಲ್ಲಿಯಾಯಿತು. ಇವನು ಸೂರ್ಯವಂಶದನ ಅಲ್ಲ, ಇವನು ರಾವಣ ನಡುಗಿ ಹೋದನಂತೆ ಜಟಾಯುವಿನ ಆಕ್ರಮಣದಿಂದ. ಏನು ಹೇಳ್ತಾನೆ ನೋಡೋಣ ಜಟಾಯು. ಕೆಲವ ಕೂರ್ಮನ ಬೆನ್ನು ಗಡಿಧುವ ನಿಳೆಯ ಗಡಿ ಹೊಕ್ಕಲ್ಲಿ ಹೊಕ್ಕದೆ ಎಲುವ ಮುರಿವೆನು ಹವಣ ನಾರೆಂದರಿಯಲ ತನ್ನ ಕಲಿಜಟಾಯು ಕಣ ನಿಶಾಚರ ಜಲಧಿ ವಡಪಾನಳ ಕಣ ರಿಪುನಳಿ ನವನ ಮದ ಗಜ ಕಣ ಎನುತ ಎರಗಿದನು ಖಳನ ಅರಿಯಲ ತನ್ನ. ಲೋಕಮಾತೆಯಾದಂತಹ ಜಾನಕಿಯನ್ನು ನೀನು ಅಪಹರಿಸಿಕೊಂಡು ಹೋಗ್ತಿ ಅಂತ ತಿಳಿಬೇಡ. ಇದನ್ನು ದಕ್ಕಿಸಿಕೊಳ್ಳಿಕ್ಕಾಗೋದಿಲ್ಲ. ಭೂಮಿಯನ್ನು ಹೊತ್ತಂತಹ ಆಮೆಯ ಬೆನ್ನು ಒಂದು ಎಲ್ಲೆ, ಒಂದು ಧ್ರುವ, ಇನ್ನೊಂದು ಯಾವುದು ಧ್ರುವಲೋಕ. ಹಾಗಾಗಿ ಉತ್ತರ ದಕ್ಷಿಣ ಧ್ರುವದ ಮಧ್ಯೆ ಎಲ್ಲಿ ಬೇಕಾದರೂ ನೀನು ಕೊಂಡೋಗಿಡು, ನಿನಗೆ ದಕ್ಕಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಹೇಳ್ತಾನೆ ಅವ. ನಾ ಅಟ್ಟಿಸಿಕೊಂಡು ಬಂದು ಇದನ್ನು ಮೂಳೆ ಮುರಿದಾಕ್ತೇನೆ, ಜಾಗ್ರತೆ ಮಾಡು. ನಾನು ವೀರ ಜಟಾಯು, ರಾಕ್ಷಸ ಸಾಗರಕ್ಕೆ ನಾನು ಆತಂಕ. ನಾನು ಬಡವಾಗ್ನಿ ರಾಕ್ಷಸ ಸಾಗರಕ್ಕೆ, ಅಥವಾ ಶತ್ರುಗಳೆಂಬ ಕಮಲಗಳ ಸಮೂಹಕ್ಕೆ ಮದಿಸಿದ ಆನೆ ನಾನು. ನೀನು ನನ್ನನ್ನು ಸಾಮಾನ್ಯ ಪಕ್ಷಿ ಅಂತ ತಿಳಿಬೇಡ. ನೀನು ರಾಕ್ಷಸ ವೀರ ಹೌದು ಅಂತಾದರೆ ನೀನು ಎದೆಗೊಟ್ಟು ಯುದ್ಧಕ್ಕೆ ನಿಲ್ಲು. ನೀನು ಮೋಸದಿಂದ ಎಂಥದ್ದು, ಹೆಣ್ಣನ್ನು ಅಪಹರಿಸುವಂತಹದ್ದು. ಆರ್ಭಡಿಸಿದನಂತೆ, ರಾವಣನ ರಥವನ್ನು ಅಪ್ಪಳಿಸಿದನಂತೆ, ಒಂದೇ ಸಮನೆ ಹೊಡೆದನಂತೆ. ಜಜ್ಜೆ ಹೋಯಿತಂತೆ ಜಟಾಯುವಿನ ರೆಕ್ಕೆಯ ಹೊಡೆತಕ್ಕೆ. ಮೇಲೆ ಬೀಳದೆ ಸುಮ್ಮನೆ ಹೋಗುವಂತ ರಾವಣ ಹೇಳಿದ, 3 ಲೋಕಗಳ ವೀರ ನಾನು, ಮುದ್ದಿ ಹದ್ದಿಗೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಅವನು ತನ್ನ ಪರಾಕ್ರಮವನ್ನು ಹೇಳ್ತಾ, ನೀನು ತೊಲಗು, ನೀ ಅದೆಲ್ಲ ಬೇಡ. ಹಾಗೆ ರಾವಣನನ್ನು ತಡೀತಾನೆ. ಹಾಗೆ ರಾವಣನ ಮೇಲೆ, ಮೈ ಮೇಲೆ ಜರ್ಜರಿತವಾದಂಥ ಆಘಾತಗಳಾಗುತ್ತದೆ. ಇಬ್ಬರಿಗೂ ಬಹಳ ದೊಡ್ಡ ಯುದ್ಧ ನಡೆಯುತ್ತಂತೆ. ಅವನ ಕೊಕ್ಕು, ಅದರಿಂದ ಇವನ ಕತ್ತಿ ಯಾವುದು ನಡೆಯಲಿಲ್ಲ. ಎಲ್ಲಿವರೆಗೆ ಅಂದರೆ ರಾವಣನ ತಲೆ ತುಂಡಾಗ್ತಾ ಇತ್ತು, ಮತ್ತೆ ಚಿಗುರುತ್ತಿತ್ತು. ಇವನ
ಕೊಕ್ಕಿನ ಆಘಾತಕ್ಕೆ. ರಾವಣನ ಕತ್ತಿಯ ಆಘಾತಕ್ಕೆ ಇವನ ಗರಿಗಳು ತುಂಡಾಗ್ತಿತ್ತು, ಜಟಾಯುವಿನ ಗರಿಗಳು ಮತ್ತೆ ಮೂಡುತ್ತಿತ್ತಂತೆ, ಚಿಗುರುತ್ತಿತ್ತಂತೆ. ತೊರವೆ ಹೇಳ್ತಾನೆ, ಒಂದು ಮಹಾಯುದ್ಧ ಇಬ್ಬರ ಒಳಗೆ ನಡೀತದೆ. ಮೈಥಿಲಿಯನ್ನು ಬಿಡು, ಪರಸ್ತ್ರೀಯನ್ನು ಬಯಸಿ ಅಪಕೀರ್ತಿ ಬೇಡ, ಬ್ರಹ್ಮನ ಉಸಿರಿರುವವರೆಗೆ ನೀನು ಬದುಕು, ಇಲ್ಲದಿದ್ದ ನಿನ್ನನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾನೆ. ಬಿಟ್ಟು ಬಿಡು ಅಂತ. ಕತ್ತಿಯ ಬಲದಿಂದ ನಾವಿದ್ದೇವೆ. ಪರಸ್ತ್ರೀ ಆಸೆ ಪಡುವಂತಹದ್ದು ನರಕಕ್ಕೆ ಹೋದರೆ ಹೋಗಲಿ, ಸತ್ತ ಮೇಲೆ ಸ್ವರ್ಗ ಉಂಟು ಅಂತ ನನಗೆ ಮುಖ್ಯ ಅಲ್ಲ, ಬದುಕಿರುವಾಗ ಏನು ಅಂತ ಮುಖ್ಯ. ಚಾರ್ವಾಕ ಋಷಿ ಹೇಳಿದಂತೆ. ಹಾಗಾದ ಕಾರಣ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ ಹೇಳುತ್ತೇವೆ. ಅದೇ ರೀತಿಯ ಮಾತುಗಳನ್ನು ಆಡ್ತಾನೆ ಅವ. ಎಷ್ಟು ಮಾತಾಡಿದ್ರು ಇವನ ಆಘಾತಕ್ಕೆ ರಾವಣನಿಗೆ ಆಗಲಿಲ್ಲ. ಕೈ ತಪ್ತದೆ. ತಡ ಆದರೆ ರಾಮ ಬರ್ತಾನೆ, ನನಗೆ ಬದುಕಿಲ್ಲ. ಮಾರೀಚ ಹೇಳಿದ್ದಾನೆ ರಾಮನ ಪರಾಕ್ರಮ ಏನು ಅಂತ. ಆವಾಗ ಸಾವಧಾನಿಸಿ ಒಂದು ಒಪ್ಪಂದಕ್ಕೆ ಬರ್ತಾನೆ. ಸಮಬಲರು ನಾವಿಬ್ಬರಿಬ್ಬರ ಸಮರ, ನುರಿಯದು ಸೋಲ ಗೆಲವಿವು. ಸಮನಿಸವು ಕದನದಲ್ಲಿ ಧರ್ಮದಲೆಮ್ಮ ವರ್ಮಗಳ, ಕ್ರಮಿತ ವಚನದಲ್ಲಿ ಉಸುರಿದೆಡೆ ವಿಕ್ರಮದ ಬಗೆ ಬಳಿ ಕರಿಯಬಹುದೆನಲ್. ಅಮರ ರಿಪುವಿನ ನುಡಿಗೆ ನಂಬುಗೆ ಬಿಡಿದನು ಅರುಣಸುತ. ಸಮಬಲರು ನಾವಿಬ್ಬರು. ಎರಡು ಸಿಡಿಲುಗಳಂತೆ ಅವರು, ಎರಡು ಮೇರುವಿನಂತೆ ಅವರು ಹೋರಾಟ ಮಾಡ್ತಾರಂತೆ. ಸಮಬಲರಾಗಿ ಹೋರಾಟ ಮಾಡ್ತಾರೆ. ಆದರೆ ಯುದ್ಧ ಮಾಡುತ್ತಾ ಹೋದರೆ ರಾಜಾರಾಮ ಬಂದ ಅಂತಾದರೆ ನನಗೆ ಉಳಿವಿಲ್ಲ ಅಂತ ಗೊತ್ತಾಯಿತು ರಾವಣನಿಗೆ. ಇಲ್ಲಿಯೂ ಕವಿ ಹೇಳ್ತಾನೆ, ಮಾಯೆಯ ಆಸರೆಯನ್ನು ಪಡೆದು ರಾವಣನು ಜಟಾಯುವನ್ನು ಇಲ್ಲಿಯೂ ಮಾಯ ಕೆಲಸ ಮಾಡ್ತಾನೆ. ಸಮಬಲರು ಅಂತ ಅವನ ಹತ್ರ ಹೊಂದಾಣಿಕೆ ಮಾಡಿಕೊಳ್ಳದೇ ಇದ್ರೆ ಮಾಯೆ ಏನಾಗ್ತದೆ? ರಾಮ ಬಂದರೆ ದುಷ್ಟರ ವಧೆ ಆಗುವುದಿಲ್ಲ. ಇಲ್ಲಿ ಮಾಯೆ ರಾವಣನ ಹತ್ರ ಹೇಳಿಸಿದ್ದು ಅಂತ ಹೇಳ್ತಾನೆ. ನಾವಿಬ್ಬರು ಸಮಾನ ಬಲಶಾಲಿಗಳು, ನಾವು ಎಷ್ಟು ಯುದ್ಧ ಮಾಡಿದ್ರು ಕದನ ಮುಗಿಯುವುದಿಲ್ಲ, ದಿವಸ ಕಳಿಬೇಕಷ್ಟೇ ನಾವು. ಬದಲಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಸೋಲು ಗೆಲುವು ನಿರ್ಣಯ ಆಗುವುದಿಲ್ಲ. ನಾವು ಧರ್ಮದಿಂದ ಧರ್ಮ ಯುದ್ಧ ಮಾಡಬೇಕು ಅಂತ ಒಬ್ಬ ಮಹಾ ಅಧರ್ಮಿಗೆ ಕಂಡದ್ದಿಲ್ಲಿ ಬಹಳ ಮುಖ್ಯ. ಇದು ಮಾಯೆಯ ಆವರಣದಿಂದ ಹೊರತು ಮಾಯೆ ಹೇಳಿಸಬೇಕಷ್ಟೇ. ಇಲ್ಲದ್ರೆ ಒಬ್ಬ ಮಹಾ ಅಧರ್ಮಿಗೆ ಧರ್ಮ ಯುದ್ಧ ಮಾಡುವಂತ ಖಂಡಿತ ಕಾಣಲಿಕ್ಕಿಲ್ಲ. ಒಂದು ಕಾಲದಲ್ಲಿ ಅಯೋಧ್ಯೆಯಲ್ಲಿ ಯಜ್ಞವಾಟಿಕೆಯಲ್ಲಿದ್ದ ಅನರಣ್ಯನನ್ನು ಯಜ್ಞವಾಟಿಕೆಯಲ್ಲೇ ಕಳೆದದ್ದು, ಯಜ್ಞ ಶಾಲೆಯಲ್ಲೇ ಕಳೆದಂತಹ ರಾವಣ ನಿರ್ದಾಕ್ಷಿಣ್ಯವಾಗಿ. ಕುಬೇರ ಸಂಧಾನಕ್ಕೆ ಜನ ಕಳುಹಿಸಿದ್ದಾನೆ, ದುಷ್ಟತನ ಮಾಡಬೇಡ ಅಂತ. ದೂತನ ತಲೆ ಕಳೆದ ರಾವಣ, ವೇದವತಿಯ ಕಬರಿಗೆ ಕೈ ಹಾಕಿದ ರಾವಣ, ರಂಬೆಯನ್ನು ಬಲಾತ್ಕರಿಸಿದ ರಾವಣ, ಏನೆಲ್ಲ ಮಾಡಿದ್ದಾರೆ. ರಾವಣನಿಂದ ಬೇಡದಿದ್ದದ್ದು ಮಾಡಲಿಕ್ಕೆ ಏನಿಲ್ಲ. ಇಂತಹ ರಾವಣನಿಗೆ ಧರ್ಮಯುದ್ಧದ ನೆನಪಾದದ್ದು. ನಾವು ಮರ್ಮಸ್ಥಾನವನ್ನು ಅರಿತು ಯುದ್ಧ ಮಾಡುವ, ಅವಾಗ ಸೋಲು ಗೆಲುವು ಗೊತ್ತಾಗ್ತದೆ. ಜಟಾಯುಗೆ ಅಧರ್ಮ ಏನು ಅಂತ ಗೊತ್ತಿಲ್ಲ, ಅಸತ್ಯ ಏನು ಅಂತ ಗೊತ್ತಿಲ್ಲ, ಮೋಸ ಏನು ಅಂತ ಗೊತ್ತಿಲ್ಲ. ತುಂಬ ಸಜ್ಜನ, ತುಂಬ ಪ್ರಾಮಾಣಿಕರು. ಸಮಾಜದಲ್ಲಿ ಅನೇಕ ಸಲ ಹಾಗೆ ಅಂತವರು ಇರ್ತಾರೆ, ತುಂಬ ಪ್ರಾಮಾಣಿಕರು. ಅವರ ಪ್ರಾಮಾಣಿಕತನ, ಅವರ ಸಜ್ಜನಿಕೆ ಅವರಿಗೆ ಅದು ಉರುಳಾಗುವಂಥದ್ದು ಕೊರಳಿಗೆ. ಅವ ಹೇಳ್ತಾನೆ, ಪಕ್ಷಿಗಳು ನಾವು, ನಮಗೆ ರೆಕ್ಕೆ ಬುಡದಲ್ಲಿ ಎಲ್ಲೋ ಶಕ್ತಿ ಇರುವುದು. ರೆಕ್ಕೆ ಇಲ್ಲದಿದ್ದರೆ ನಮಗೆ ಹಾರ್ಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಏನು, ನಮಗೆ ರೆಕ್ಕೆಯೇ ಬಲ. ಅವಾಗ ರಾವಣ ಹೇಳ್ತಾನೆ, ನನಗೇನಿಲ್ಲ, ನನಗಿರುವಂತಹದ್ದು ನನ್ನ ಉಂಗುಷ್ಟದಲ್ಲಿ, ಪಾದದಲ್ಲಿ, ಬೆರಳು, ತನ್ನ ಪಾದದಲ್ಲಿ ಪ್ರಾಣ ಇರುವುದು ನನಗೆ. ಇದು ಮಹಾ ಸುಳ್ಳು. ಅವ ಸುಳ್ಳು ಹೇಳ್ತಾನೆ ಅಂತಲೂ ಈ ಪಕ್ಷಿಗೆ ಗೊತ್ತಾಗ್ಲಿಲ್ಲ. ಸೀತಾಮಾತೆಯನ್ನು ರಕ್ಷಿಸುವ ಬರದಲ್ಲಿ ಅಷ್ಟು ಹೇಳಿದ್ದೇ ಹೇಳಿದ್ದು. ಹೇಳಿ ಇವ ಬಾಯಿ ಮುಚ್ಚಲಿಲ್ಲ. ಚಂದ್ರಹಾಸ ಅಂತ ಖಡ್ಗ ಇತ್ತು, ಶಿವದೇವರು ಕೊಟ್ಟದ್ದು. ಇವ ಒಂದೇ ಸಮನೆ ರಾವಣನ ಪಾದಕ್ಕೆ ತನ್ನ ಕೊಕ್ಕಿನಿಂದ ಕುಟ್ಟುತ್ತಾನೆ, ಅವನಿಗೆ ಎಂಥದ್ದು ಆಗುವುದಿಲ್ಲ. ಆ ಚಂದ್ರಹಾಸ ಎಂಬ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕಡಿತಾನೆ. ಬಿದ್ದದ್ದೇಲೋ ಜಟಾಯು, ದೇವರ ಹೆಸರು ಹೇಳಿತು, ಬಿದ್ದಿತು. ಆ ಸಂದರ್ಭದಲ್ಲಿ ಸೀತಾಮಾತೆಯ ದುಃಖವನ್ನು ಕೇಳೋಣ. ಹಾ ವಿಹಂಗಮರ ಚರಥ ಭೂವಧೂವರ ಬಂಧು ಹಾ ಮಾವ ಹಾ ಮಾವ ಕೆಟ್ಟೆನೆನುತ್ತ ಹರಿತಂತರುಣನಂದನನ ಆ ವಿಮುಕ್ತ ವಿಪಕ್ಷ ಶೋಣಿತ ಜೀವನ ದುಲುರ ಹೊರಳಿದಳು
ತನಗಾವ ಹದನೈ ಮಾವ ಮಾತಾಡೆನು ತಮರುಕದಲ್ಲಿ ಹಾ 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 ಪಕ್ಷಿರಾಜ, ರಕ್ಷಣೆಗೆ ಬಂದ, ಮಾನ ರಕ್ಷಣೆಗೆ, ಪ್ರಾಣ ರಕ್ಷಣೆಗೆ ಒಬ್ಬ ಏಕಾಂಗ ವೀರನಾಗಿ ಮತ್ತು ಸರ್ವ ಸಮರ್ಥನಾಗಿ ಸುಳ್ಳನ್ನು ಸತ್ಯ ಅಂತ ನಂಬದೇ ಇರ್ತಿದ್ರೆ ಸೀತಾಪಾರ ಆಗೋದಿಲ್ಲ. ನೋಡಿ, ಖಡ್ಗ ಬೀಸಿದ್ದೇ ಬೀಸಿದ್ದು ರೆಕ್ಕೆಯ ಬುಡಕ್ಕೆ. ಜಲರುಹಾಕ್ಷ ಜನಾರ್ದನ ಲಕ್ಷ್ಮೀ ನಿವಾಸ ನೀನೇ ಗತಿ ಅಂತ ಹೇಳುತ್ತಾ ಪಕ್ಷಿ ಕೆಳಗೆ ಬೀಳ್ತಾನೆ, ರೆಕ್ಕೆ ತುಂಡಾಗಿ ಜರ್ಜರಿತನಾಗಿ. ಸಮುದ್ರ ಮಥನ ಕಾಲದಲ್ಲಿ ಮಂದರ ಪರ್ವತ ಮುರಿದು ಬಿದ್ದಂತೆ ಬಿದ್ದ ಅಂತ ಕವಿ ವರ್ಣಿಸ್ತಾನೆ. ದಶರಥರಾಯನ ಬಂಧು, ಮಾವನ ಬಂಧು ನೀನು, ನನ್ನ ಮಾನ ಕೆಟ್ಟು ಹೋಯಿತು ಹೇಳ್ತಾಳೆ ಅವಳು. ನನ್ನ ಮಾನ ರಕ್ಷಿಸಲಿಕ್ಕೆ ಬಂದಿದ್ದೆ, ಅದು ಕೆಟ್ಟು ಹೋಯಿತು ನೀನು ಬಿದ್ದದ್ದರಿಂದ. ಓಡಿ ಬಂದಳಂತೆ. ಅರುಣಪುತ್ರನ ರೆಕ್ಕೆ ಕತ್ತರಿಸಿ ಹರಿಯುತ್ತಿರುವ ರಕ್ತದ ನದಿಯಲ್ಲಿ ಸೀತೆ ಹೊರಳಾಡಿದ್ಲಂತೆ ಅವಳು. ಆ ರಕ್ತದಲ್ಲಿ, ತೊಯ್ದು ಹೋದ ರಕ್ತದಲ್ಲಿ. ನನ್ನ ಗತಿಯೇನು ಮಾವ, ಏನು ಪ್ರಯೋಗ ನೋಡಿ. ಅವಳ ಪ್ರೀತಿ, ಅವಳ ದಯನೀಯ ಸ್ಥಿತಿ, ಆ ಮುಗ್ಧತೆಯಲ್ಲಿ ಪಕ್ಷಿ ಜಟಾಯುವನ್ನು ದಶರಥ ಅಂತ ಕಂಡುಕೊಂಡಿದ್ದಾಳೆ. ನನ್ನ ಮಾನ ಹೋಯಿತು, ನನ್ನ ಪ್ರಾಣ ಹೋಯಿತು, ಮಾವ ಮಾತಾಡು, ಗತಿ ಯಾರು ಮಾವ. ಅದ್ಭುತ ತೊರವೆಯ ಪ್ರಯೋಗ ನೋಡಿ. ಪಕ್ಷಿಯಲ್ಲಿ ಹಿರಿತನವನ್ನು, ತಂದೆಗೆ ಸಮಾನ ಮಾವ ಅಂತ ಸೀತೆ ಕರೆದಿದ್ದಾಳೆ ಅಂದ್ರೆ ಏನು ಸುಸಂಸ್ಕೃತ ಪ್ರಯೋಗಗಳನ್ನು ಕವಿ ಮಾಡಿದಾನೆ ನೋಡಿ ಇಲ್ಲಿ. ಮತ್ತು ದುಃಖ ಬತ್ತಂತೆ. ಹಾಯಿದಳು ಕಲು ಮರನ ನಗಲಕ್ಕೆ ಬಾಯ ಬಿಟ್ಟಳಲಿದಳು ರಾಘವರಾಯನಭಿಮಾನವನು ಕಾವವರಿಲ್ಲಲ ಎನ್ನುತ್ತ ಕಾಯವನು ಕೆಡಹಿದಳು. ಬಳಿಕ ಜಟಾಯುವಿನ ಚರಣದಲ್ಲಿ ಬಿಡಬೇಡ ಆಯುವನು ಕಂಡಲ್ಲದ ರಸನನು ತುಶೋಕದಲ್ಲಿ ಸೀತೆ ಜಟಾಯುವನ್ನು ತಬ್ಬಿಕೊಂಡು ಹೊರಳಾಡಿದಳು, ದುಃಖಿಸಿದಳು, ರೋಧಿಸಿದಳು, ಹಲುಬಿದಳು ದುಃಖಾತಿರೇಕದಿಂದ. ಕಲ್ಲು ಮರಗಳಿಗೆ ಮೈ ಚಚ್ಚಿಕೊಂಡಳಂತೆ. ರಾಘವರಾಯನ ಅಭಿಮಾನವನ್ನು ಕಾಪಾಡುವವರಿಲ್ಲೋ ಅಂತ ಪ್ರಶ್ನೆ ಮಾಡ್ತಾಳೆ ಅವಳು. ಜಟಾಯುನ ಪಾದದ ಬಳಿ ಬಿದ್ಲಂತೆ. ಅವನನ್ನು ತಂದೆ ಅಂತ ತಿಳಿದ್ಲು, ಮಾವ ಅಂತ ತಿಳಿದ್ಲು ಸೀತೆ. ಅರಸರಾಮನನ್ನು ಕಂಡಲ್ಲದೆ ಪ್ರಾಣ ಬಿಡಬೇಡ, ಇದು ಬಹಳ ಮುಖ್ಯವಾದಂತಹ ಮಾತು. ರಾಮನನ್ನು ಕಾಣದೆ ನಿನ್ನ ಪ್ರಾಣ ಹೋಗುವುದಿಲ್ಲ ಅಂತ ಮಾತಾಡ್ತಾಳೆ. ಇದು ಸೀತೆಯ ಅನುಗ್ರಹದ ಮಾತು, ಜಗದಂಬಿಕೆಯ ಅನುಗ್ರಹದ ಮಾತು. ಅಷ್ಟು ಹೇಳಿದ್ಲಂತೆ. ರಾವಣ ಸಾಯುವವನಿಗೆ ಮಾತು ಯಾಕೆ ನಿನ್ನದು, ಅವ ಸಾಯ್ಲಿಕ್ಕೆ ಬಿದ್ದಿದ್ದಾನೆ. ಜಟಾಯುವನ್ನು ಕುರಿತು ಹೇಳಿದನಂತೆ, ನಿನಗೆ ಯುದ್ಧ ಸುಲಭ ಅಂತ ಗ್ರಹಿಸಿದ ನನ್ನಂತವನ ಹತ್ರ ನಮ್ಮ ರಾಜಧಾನಿಗೆ ನಾವು ಹೋಗಬಹುದಲ್ಲವೇ, ಲಂಕೆಗೆ ಹೋಗಬಹುದಲ್ಲವೇ ಅಂತ ಧ್ವನಿ. ಇವಳ ಗಂಡ ಬರ್ಲಿಕ್ಕಿಲ್ಲ, ಅವ ಸತ್ತಿದ್ದಾನೆ. ನರಿ, ಕಾಗೆ, ಗೂಬೆಗಳು ನಿನ್ನ ದೇಹವನ್ನು ತಿಂತವೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಸೀತೆಯ ಅನುಗ್ರಹ. ರಾಮನನ್ನು ಕಂಡಲ್ಲದೆ ಪ್ರಾಣ ಬಿಡಬೇಡ. ಇನ್ನೊಂದು, ತಾನು ಎಲ್ಲಿಗೆ ಕೊಂಡು ಹೋಗ್ತೇನೆ ಸೀತೆಯನ್ನು, ಎಲ್ಲಿಗೆ ಹೋಗ್ತೇನೆ ಎಂಬ ರಾವಣನ ಮಾತು. ನಾವು ರಾಜಧಾನಿಗೆ ಹೋಗ್ತೇವೆ ಅಂದರೆ ಲಂಕೆಗೆ ಹೋಗ್ತೇವೆ. ಇದು ಮುಂದಿನ ರಾಮನಿಗೆ ಸಿಗುವಂತಹ ಸೂಚನೆಗಳು. ಜಟಾಯುನಿಂದ ಮಂಗಲವನ್ನು ಹೇಳೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ವರಾನನೇ.